ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಆತ್ಮ ವೀಕ್ಷಕರೇ, ಪ್ರತಿ ಮಗುವಿನ ಬದುಕು ಒಂದು ಕಲ್ಲಿನಂತೆ. ಅದನ್ನು ಶಿಲೆಯಾಗಿ ಪರಿವರ್ತಿಸಬೇಕು ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ, ಪೋಷಕರು, ಶಿಕ್ಷಕರು ಬಹಳ ಮುಖ್ಯ ಆಗ್ತಾರೆ. ಪ್ರಾಯಶಃ ಇವತ್ತಿಗೆ ನಾವೆಲ್ಲರೂ ಕೂಡ ಈ ಹಂತಕ್ಕೆ ತಲುಪಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಬಾಲ್ಯದ ವಾತಾವರಣ ಬಹಳ ಸೊಗಸಾಗಿ ಮೂಡಿ ಬಂದಿರುತ್ತೆ ಅನ್ನೋದ್ರಲ್ಲಿ ಅತಿಶಯೋಕ್ತಿ ಇಲ್ಲ. ಯಾಕೆ ಇವತ್ತು ಮಕ್ಕಳ ಭವಿಷ್ಯದ ಬಗ್ಗೆ ಮಾತನಾಡ್ತಿದ್ದೀನಿ ಅಂತ ಹೇಳಿದ್ರೆ, ಇವತ್ತಿಗೂ ಕೂಡ ತಾವು ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಮಕ್ಕಳಿಗೆ ಸಿಗಬೇಕಾದಂತಹ ಶಿಕ್ಷಣ ಸಿಗ್ತಾ ಇಲ್ಲ, ಅವಕಾಶಗಳಿಂದ ವಂಚಿತರಾಗ್ತಿದ್ದಾರೆ. ಅಲ್ಲಲ್ಲಿ ಮಕ್ಕಳ ಮೇಲೆ ಪೋಕ್ಸೋ ಕಾಯ್ದೆ ಏನು ಹೇಳ್ತೀವಿ, ಅತ್ಯಾಚಾರ ಪ್ರಕರಣಗಳು ಜರುಗ್ತಾ ಇದ್ದಾವೆ. ಓದುವಂತಹ ಹಂಬಲ ಇಟ್ಕೊಂಡಂತಹ ಹೆಣ್ಣು ಮಕ್ಕಳನ್ನ ಬಾಲ್ಯ ವಿವಾಹಕ್ಕೆ ಗುರಿ ಮಾಡ್ತಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ನಮ್ಮಲ್ಲಿ ಮಕ್ಕಳ ಹಕ್ಕುಗಳಿಗಾಗಿ ಹೋರಾಟ ಮಾಡುವವರು, ಮಕ್ಕಳ ಹಕ್ಕುಗಳಿಗಾಗಿ ಒಂದಷ್ಟು ಕೆಲಸ ಮಾಡುವಂತಹ ಕಾರ್ಯಕರ್ತರ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ. ಇದು ದಶಕದಿಂದ ನಡ್ಕೊಂಡು ಬರ್ತಿದ್ರೂ ಕೂಡ ನಾವು ಈ ಶತಮಾನದಲ್ಲೂ ಕೂಡ ಈ ವಿಚಾರಗಳನ್ನ ಮಾತನಾಡ್ತಿದ್ದೀವಿ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಈ ಘಟನೆಗಳು ಮರು ಕಳಿಸ್ತಾ ಇದ್ದಾವೆ. ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿ ಸುಮಾರು 3 ದಶಕಗಳಿಂದ ಮಕ್ಕಳ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡ್ತಿದ್ದಾರೆ. ಇವರ ಉದ್ದೇಶವೇ ಬಹಳ ಸೊಗಸಾಗಿದೆ. ಮಕ್ಕಳು ಬೆಳಿಬೇಕು, ಸದೃಢರಾಗಬೇಕು, ಭವಿಷ್ಯತ್ತಿನಲ್ಲಿ ಏನಾದರೂ ಸಾಧಿಸಬೇಕು ಅಂತ ಹೇಳಿದ್ರೆ ಬಾಲ್ಯದಿಂದಲೇ ಅವರಿಗೆ ಸಿಗಬೇಕಾದಂತಹ ಶಿಕ್ಷಣ ಸಿಗಬೇಕು ಅನ್ನೋದು ಇವರ ಮಹದಾಸೆ. ಹಾಗಾಗಿಯೇ ಮಕ್ಕಳಿಗೋಸ್ಕರ, ಮಕ್ಕಳಿಂದ ಮಕ್ಕಳಿಗಾಗಿ, ಮಕ್ಕಳಿಗೋಸ್ಕರ ಅನ್ನುವಂತಹ ಗ್ರಂಥಾಲಯವನ್ನು ತೆಗೆದಿಟ್ಟಿದ್ದಾರೆ. ರೈಟ್ ಟು ಎಜುಕೇಷನ್ ಅಂದರೆ ಮಕ್ಕಳ ಶಿಕ್ಷಣ ಹಕ್ಕು ಏನಿದೆ, ಇದರ ಅಡಿಯಲ್ಲಿ ಮಕ್ಕಳಿಗಾಗಿ ಯಾವೆಲ್ಲ ಸಾಧ್ಯತೆಗಳಿಂದ ನಾವು ಶಿಕ್ಷಣವನ್ನು ತೆಗೆದುಕೊಳ್ಬಹುದು ಅದನ್ನು ಸಾಧ್ಯವಾಗಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ ನಾಗಸಿಂಹ ಸಿ ರಾವ್ ಅವರನ್ನ, ಇವರ ಬಗ್ಗೆ ಹಾಗೂ ಮಕ್ಕಳ ಹೋರಾಟದ ಹಾದಿಯ ಬಗ್ಗೆ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರ್ ಮಾತನಾಡಿಸ್ತೀನಿ ತಮ್ಮನ್ನ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಮಾತನ್ನ ನೋಡ್ಕೊಂಡ್ ಬರೋಣ. ಇವತ್ತಿನ ಒಂದೊಳ್ಳೆ ಮಾತು ಎಚ್.ಎಂ. ನಾಗರಾಜರಾವ್ ಕಲ್ಕಟ್ಟೆ ಅವರ ಸುಂದರ ಸಾಲುಗಳು. ನೇಗಿಲು ವಿಜ್ಞಾನ, ನೊಗನಳ್ಳಿ ವಿಜ್ಞಾನ, ಭತ್ತ ಕುಟ್ಟಿದ ವಿದ್ಯೆ ವಿಜ್ಞಾನ, ಯಾಗ ಹೋಮಗಳೆಲ್ಲ ಮಹಾವಿಜ್ಞಾನ, ಅಲ್ಲವೆನ್ನಿದಿರಿದೆಲ್ಲ ಭಾವದೇವ. ವಿಜ್ಞಾನ ಎಂದರೆ ಭೌತ, ಜೀವ, ರಸಾಯನ, ಗಣಕ ವಿದ್ಯೆಗಳು ಮಾತ್ರವಲ್ಲ, ಕೃಷಿಯೂ ಒಂದು ವಿಶೇಷ ವಿಜ್ಞಾನ. ಕೃಷಿಕ ಯೋಗಿ ಮಾತ್ರವಲ್ಲ, ವಿಜ್ಞಾನಿಯೂ ಹೌದು. ಹಾಗೆಯೇ ಭಾರತೀಯ ಪದ್ಧತಿಯ ಹೋಮ, ಯಾಗ, ಹವನಗಳೂ ವಿಜ್ಞಾನವೇ. ಯಾವುದನ್ನೂ ಅಲ್ಲಗಳೆಯಬೇಡ ಎನ್ನುತ್ತಾರೆ ಭಾವದೇವ. ಎಚ್.ಎಂ. ನಾಗರಾಜರಾವ್ ಕಲ್ಕಟ್ಟೆ ಅವರು ಮೂಲತಃ ಒಬ್ಬ ವಿಜ್ಞಾನ ಶಿಕ್ಷಕ. ನಮ್ಮಲ್ಲಿ ನೋಡಿ ಕವಿಗಳು ಬರೆಯುವಂತಹ ಭಾವನಾತ್ಮಕ ಕವಿತೆಗಳಲ್ಲಿ ಒಂದು ಬಗೆಯ ಸಾಹಿತ್ಯ ಇದ್ದರೆ, ವೈಜ್ಞಾನಿಕ ಒಬ್ಬ ವಿಜ್ಞಾನ ಮೇಷ್ಟ್ರು ವಿಜ್ಞಾನದಲ್ಲಿ ಬರುವಂತಹ ಅಂಶಗಳನ್ನು ಕೂಡ ನಾವು ದಿನನಿತ್ಯದ ಜೀವನದಲ್ಲಿ ಅನುಸರಿಸುವಂತಹ ಒಂದಷ್ಟು ಯಾಗ, ಹೋಮ, ಹವನ, ಪ್ರಕೃತಿ ಎಲ್ಲವನ್ನ ಕೂಡ ಸಮೀಕರಿಸಿ ಸುಂದರವಾದ ಸಾಲುಗಳನ್ನು ರಚಿಸಿದ್ದಾರೆ. ಸರ್ ಒಂದೊಳ್ಳೆ ಮಾತನ್ನ ನೋಡ್ಕೊಂಡ್ ಬಂದ್ವಿ. ತಮ್ಮನ್ನ ಪರಿಚಯಿಸಬೇಕಾದ್ರೆ ಹೇಳಿದೆ 30 ವರ್ಷಗಳ ತಮ್ಮದು ಹೋರಾಟದ ಬದುಕು. ಪ್ರಾಯಶಃ ಈ ಹೋರಾಟದ ಬದುಕು ತಮಗಾಗಿ ಮಾಡ್ಕೊಂಡಿದ್ದಲ್ಲ, ಮಕ್ಕಳಿಗಾಗಿ ಮಾಡ್ಕೊಂಡಿದ್ದು. ನಾನು ಆರಂಭದಲ್ಲಿ ಹೇಳ್ದಾಗೆ ನಾವೆಲ್ಲರೂ ಇವತ್ತು ಬಹಳ ಸೊಗಸಾಗಿ ಇಲ್ಲಿ ಕಾಣಿಸ್ಕೊಳ್ತೀವಿ ಅಂತ ಹೇಳಿದ್ರೆ ನಮ್ಮ ಬಾಲ್ಯ ಬಹಳ ಸೊಗಸಾಗಿತ್ತು ಅಂತ. ಪ್ರಾಯಶಃ ತಾವು ಸುಶಿಕ್ಷಿತ ಬಾಲ್ಯದಿಂದ ಬಂದವರು, ತಮ್ಮ ತಂದೆ ಕೂಡ ಮೇಸ್ಟ್ರಾಗಿದ್ದವರು. ಅವತ್ತಿನಿಂದಲೇ ತಮಗೊಂದು ಕಳಕಳಿಯನ್ನು ಮೂಡಿಸಿದ್ರೇನೋ. ಭಾಳ ನಿಜವೂ ನಮ್ಮ ತಂದೆ ನಮಗೆ ಎಲ್ಲ ರೀತಿಯ ಸ್ವಾತಂತ್ರ್ಯ ಕೊಟ್ಟಿದ್ದರು. ಈಗ ಮಕ್ಕಳ ಹಕ್ಕುಗಳ ವಿಚಾರ ನಾನು ಯಾವಾಗ ಮಾತಾಡೋಕ್ಕೆ ಶುರು ಮಾಡಿದೆ, ಮಕ್ಕಳಿಗೆ ಪ್ರಮುಖವಾಗಿ 4 ಹಕ್ಕುಗಳಿದೆ. ಅದು ಹಕ್ಕುಗಳ ಗುಂಪು ಅಂತ ಹೇಳ್ತೀವಿ. ಒಂದು ಬದುಕುವ ಹಕ್ಕು,
ರಕ್ಷಣೆ ಹಕ್ಕು, ಅಭಿವೃದ್ಧಿ ಹಕ್ಕು ಹಾಗೂ ಭಾಗವಹಿಸುವ ಹಕ್ಕು. ಈ ರಕ್ಷಣೆ, ಅಭಿವೃದ್ಧಿ, ಜೀವನ ಎಲ್ಲ ನಮ್ಗೆ ಗೊತ್ತಾಗುತ್ತೆ. ಭಾಗವಹಿಸುವ ಹಕ್ಕು ಅಂದರೆ ಮಕ್ಕಳ ಮಾತಿಗೆ ಬೆಲೆ ಕೊಡಬೇಕು, ಮಕ್ಕಳ ಅಭಿಪ್ರಾಯಗಳನ್ನ ತೆಗೆದುಕೊಳ್ಬೇಕು. ಬಾಲ್ಯದಿಂದಲೇ ನಮ್ಮ ಮನೆಯಲ್ಲಿ ನಮ್ಮ ಅಭಿಪ್ರಾಯಗಳು ತೆಗೆದುಕೊಳ್ತಿದ್ರು. ಸೊ ಅದಕ್ಕೆ ನಮ್ಮಲ್ಲಿ ಅದರಲ್ಲಿ ನನ್ನ ತಮ್ಮ, ನಮ್ಮ ಅಕ್ಕ, ಆಮೇಲೆ ನನ್ನಲ್ಲಿ ಒಂದು ರೀತಿಯಲ್ಲಿ ನಾಯಕತ್ವದ ಗುಣಗಳು ಅಥವಾ ನಿರ್ಧಾರ ತೆಗೆದುಕೊಳ್ಳುವ ವಿಚಾರಗಳು ಭಾಳ ಬಾಲ್ಯದಿಂದನೇ ಭಾಳ ಒಂಥರ ನಮ್ಮಲ್ಲಿ ಸೇರ್ಕೊಂಡ್ಬಿಡ್ತು ನಮ್ಮ ಬದುಕಿಗೆ. ಸೊ ಹಾಗಾಗಿ ಪೋಷಕರಿಗೆ ನಾನು ಹೇಳ್ತೀನಿ, ಮಕ್ಕಳಿಗೆ ಅವರ ಮಾತನ್ನು ಕೇಳೋದು ಭಾಳ ಮುಖ್ಯ. ಸೊ ಇದನ್ನು ನಾನೀಗ ಭಾಳಷ್ಟು ಶಾಲೆಗಳಲ್ಲಿ ನೋಡ್ತೀವಿ, ಅಥವಾ ಒಂದು ಪ್ರೋಗ್ರಾಮ್ಗಳಿಗೆ ಹೋದಾಗ ಒಂದು ಸಂಘ ಸಂಸ್ಥೆಗಳಲ್ಲಿ ನೋಡ್ತೀವಿ. ಮಕ್ಕಳಿಗೆ ಹೆಂಗೆ ಗೊತ್ತಾಗುತ್ತೆ ಅನ್ನೋ ಒಂದು ವಿಚಾರವನ್ನು ನಮ್ಮಲ್ಲಿ ತಾತ್ಸಾರ ಮನೋಭಾವ ಇರುತ್ತೆ. ಸೊ ನಿಜಕ್ಕೂ ಇಲ್ಲ, ಮಕ್ಕಳಿಗೆ ಅವ್ರಿಗೆ ಹೇಳೋಕ್ಕೆ ಭಾಳಷ್ಟು ವಿಚಾರಗಳಿದೆ. ಸೊ ಅದಕ್ಕೆ ಭಾಗವಹಿಸುವ ಹಕ್ಕುಗಳು ಅಂತ ಹೇಳಿದ್ರೆ, ಹಿರಿಯರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಕಿರಿಯರ ಅಭಿಪ್ರಾಯ ತೆಗೆದುಕೊಳ್ಳಬೇಕು ಮತ್ತು ಅಳವಡಿಸಿಕೊಳ್ಳಬೇಕು. ಸೊ ಅದು ಮಕ್ಕಳ ಭಾಗವಹಿಸುವ ಹಕ್ಕು ಅಂತ. ಎಲ್ಲ ಹಕ್ಕುಗಳಲ್ಲಿ ಭಾಳ ನಂಗೆ ಚೆನ್ನಾಗಿ ಕಾಣೋದು ಅಂದರೆ ಮಕ್ಕಳ ಭಾಗವಹಿಸುವ ಹಕ್ಕು. ಸೊ ಹಾಗಾಗಿ ಮಕ್ಕಳಿಗೆ ಮಾತಾಡಿ ಅಂತ ಹೇಳೋ ಕೆಲಸ ಮಾಡ್ತಿದ್ದೀನಿ. ಮಕ್ಕಳಿಗೆ ಮಾತಾಡಬೇಕಾದ್ರೆ ಮಾಹಿತಿ ಕೊಡಬೇಕು, ಏನು ಮಾತಾಡಬೇಕು ಅಂತ. ಆ ಮಾಹಿತಿ ಕೊಡೋ ಕೆಲಸನೂ ಸುಮಾರು 30 ವರ್ಷಗಳಾಯಿತು. ಸೊ ಮಾಡ್ಕೊಂಡು ಬರ್ತಿದ್ದೀನಿ. ಅಂದ್ರೆ ಇದೆಲ್ಲ ತಮ್ಗೆ ಬಾಲ್ಯದಲ್ಲಿ ಒಂದು ಕನಸಿತ್ತ, ಒಂದು ಹೋರಾಟಗಾರ ಆಗ್ಬೇಕು, ಕಾರ್ಯಕರ್ತನಾಗ್ಬೇಕು, ಈ ತರದ್ ಏನಾದ್ರು ಒಂದು ಆಸೆ ಇತ್ತ? ಇಲ್ಲ, ನನ್ನ ಹಿನ್ನೆಲೆ ಎಲ್ಲ ನಾನು ನಾಟಕದವನು. ನಾಟಕ ಮಾಡಿಕೊಂಡು ಇರ್ತಿದ್ದೆ. ನಾಟಕದ ಜೊತೆ ಸ್ವಲ್ಪ ಸೈಕಾಲಜಿ ಕಲಿತೆ. ಆಮೇಲೆ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡ್ತಾ ಇದ್ದೆ. ಆಗ ನನ್ನ ಗೆಳೆಯ ವಾಸುದೇವ ಶರ್ಮಾ ಅಂತ ಅವರು ಒಂದು ಚೈಲ್ಡ್ ರೈಟ್ ಟ್ರಸ್ಟ್ ಅಂತ ಮಾಡೋಣ. ಏಕೆ ಚೈಲ್ಡ್ ರೈಟ್ಸ್ ಅಂದರೆ ಏನು ಅಂತ ಅವಾಗ ನಂಗೆ ಕ್ವಶನ್. ಇಲ್ಲ, ಆಗಲೇ ವಿಶ್ವಸಂಸ್ಥೆ 1989 ಮಕ್ಕಳಿಗೆ ಹಕ್ಕುಗಳನ್ನು ಮಾಡಿದೆ, ಅದನ್ನು ನಾವು ಪ್ರಚಾರ ಮಾಡಬೇಕು. ಭಾರತ ಅದಕ್ಕೆ 1997 ಸೈನ್ ಮಾಡಿದೆ, ಅದಕ್ಕೆ ಪ್ರಚಾರನೇ ಆಗಿಲ್ಲ. ಸೊ ಹಾಗಾಗಿ ಅದನ್ನು ಪ್ರಚಾರ ಮಾಡುವಂಥ ಒಂದು ಸಂಸ್ಥೆ ಮಾಡೋಣ ಅಂತ ಹೇಳಿದಾಗ ಚೈಲ್ಡ್ ರೈಟ್ ಟ್ರಸ್ಟ್ ಅನ್ನೋ ಒಂದು ಸಂಸ್ಥೆ 2002 ಪ್ರಾರಂಭ ಆಯಿತು. ಅದಕ್ಕೆ ಸೇರಿಕೊಂಡಾಗ ನನಗೆ ಮಕ್ಕಳ ಒಂದು ದೊಡ್ಡ ಪ್ರಪಂಚ ಗೊತ್ತಾಗ್ತಾ ಇತ್ತು. ನಾನು ಮುಂಚೆ ಮಕ್ಕಳು ಅಂದರೆ ಮಾಮೂಲಿ ಮಕ್ಕಳು ಅಂದ್ಕೊಳ್ತಿದ್ದೆ. ಆದರೆ ಮಕ್ಕಳಿಗೆ 54 ಹಕ್ಕುಗಳಿದೆ. ಈ 54 ಹಕ್ಕುಗಳಲ್ಲಿ ಮಾನವ ಹಕ್ಕುಗಳಲ್ಲಿ 30 ಇದೆ. ಅವೆಲ್ಲ ಸೇರಿಸಿದ್ರೆ ಒಂದು 84 ಹಕ್ಕುಗಳು ಮಕ್ಕಳಿಗಿದೆ. ಆ ಹಕ್ಕುಗಳನ್ನು ಮಕ್ಕಳಿಗೆ ತಲುಪಿಸ್ತಾ ಇದ್ದಾರೆ ಯಾರು? ಅದು ಇಷ್ಟೊಂದು ಹಕ್ಕುಗಳಿದೆ ಅಂತ ಯಾರು ಪ್ರಚಾರ ಮಾಡ್ತಿದ್ದಾರೆ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಬಂತು. ಸೊ ಹಾಗಾಗಿ ಇದನ್ನು ಪ್ರಚಾರನೇ ಮಾಡೋಣ. ಪ್ರಚಾರ ಮಾಡೋ ಕೆಲಸಕ್ಕೆ ನನ್ನ ನಾಟಕದ ಸ್ಕಿಲ್ಗಳು, ಆಮೇಲೆ ತರಬೇತಿ ಮಾಡೋ ವಿಚಾರಗಳು ಇವೆಲ್ಲ ಸೇರಿಕೊಳ್ತು. ಅವಾಗ ಒಂದು ನನ್ನ ಒಂದು ಧ್ಯೇಯ ಏನಾಯಿತು ಅಂದರೆ, ಕೂತ್ಕೊಡೆ ಟ್ರೈನಿಂಗು, ನಿಂತ ಕಡೆ ವರ್ಕ್ಶಾಪು ಅಂತ. ಕೂತ್ಕೊಡೆ ನಿಂತ ಕಡೆ ಮಕ್ಕಳ ಹಕ್ಕುಗಳ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದೆ. ಮದುವೆ ಮನೆಗಳಿಗೆ ಹೋದರೆ ಅಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದೆ. ಅದು 30 ವರ್ಷ ಕಾಲ ಬಳ್ಕೊಂಬಂತು. ಒಬ್ಬ ತರಬೇತಿದಾರ ಆಗಿ ಬೆಳೆದೆ. ಓಕೆ ಸರ್, ಒಂದು ವಿಚಾರನ ಇಲ್ಲಿ ಕೇಳಬೇಕು. ಯಾವೆಲ್ಲ ಹಕ್ಕುಗಳಿದೆ ಅನ್ನೋದನ್ನ ತದನಂತರಕ್ಕೆ ಬರೋಣ. ತಾವು ತರಬೇತಿ ಮಾಡ್ಬೇಕಾದ್ರೆ ಸುಮಾರು ಅಂದ್ರೆ ಸಾವಿರಾರು 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ತರಬೇತಿಗೊಳಿಸಿದ್ದೀರಿ ಅನ್ನೋ ಮಾಹಿತಿ ಇದೆ. ಈ ತರಬೇತಿಯ ಹಾದಿಯಲ್ಲಿ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಇವತ್ತಿಗೂ ಕೂಡ ಬಾಲ್ಯ ವಿವಾಹ ನಡೀತಾ ಇದೆ, ಬಾಲಕಾರ್ಮಿಕ ಪದ್ಧತಿ ಇದೆ, ಎಲ್ಲೋ ಬಿಲ್ಡಿಂಗ್ಗಳನ್ನ ಕಟ್ತಾ ಇದ್ರೆ, ಮಕ್ಕಳು ಅಲ್ಲಿ ಹೋಗಿ ಆಟ ಆಡ್ತಿರ್ತಾರೆ. ಅಂದ್ರೆ ಮಕ್ಕಳ ಆಟದ ಹಕ್ಕು, ಸ್ವಾತಂತ್ರ್ಯ ನಾವು ಕಸ್ಕೊಳ್ಬೇಕು ಅಂತಲ್ಲ, ಆದ್ರೆ ಶಿಕ್ಷಣದಿಂದ ಅವ್ರು ವಂಚಿತರಾಗ್ತಿದ್ದಾರೆ ಅಂತ. ಸೊ ಈ ತರಬೇತಿಯನ್ನು ಮಾಡುವಂತಹ ದಿನಗಳಲ್ಲಿ ತಾವು ಕಂಡುಕೊಂಡಂತಹ ಸಮಸ್ಯೆಗಳ ಬಗ್ಗೆ ಮಾತನಾಡೋಣ ಸರ್. 30 ವರ್ಷಗಳಂತ ಹೇಳಿದ್ರೆ 3 ದಶಕಗಳಲ್ಲಿ ಸ್ವಲ್ಪ ಸುಧಾರಣೆ ಕಂಡಿರಬಹುದು, ಆದ್ರೆ ಈ ತಲೆಮಾರಿಗೂ ಕೂಡ ಒಂದಷ್ಟು ಸಮಸ್ಯೆಗಳಿದೆ. ಫಸ್ಟ್ ಸಮಸ್ಯೆಗಳ ಬಗ್ಗೆ ಮಾತನಾಡೋಣ ಸರ್, ಆಮೇಲೆ ಹಕ್ಕುಗಳತ್ತ ಹೋಗೋಣ. ಮೊದಲನೇದು ಏನು ಸಮಸ್ಯೆ ಅಂತ ಹೇಳಿದ್ರೆ ಮಕ್ಕಳ ಬಗ್ಗೆ ಇರ್ತಕ್ಕಂಥ ನಮ್ಮ ದೃಷ್ಟಿಕೋನ. ಈಗ ನೋಡಿ, ನಾವು ಇಂದಿನ ಮಕ್ಕಳು ಒಂದೇಟಿಗೆ ಮುಂದಿನ ಪ್ರಜೆಗಳು ಅಂದ್ಬಿಡ್ತೀವಿ. ಯಾವತ್ತದು ಪ್ರಶ್ನೆ ಮಾಡ್ಕೊಂಡಿದ್ದೀವಿ, ನಾವು ಯಾಕೆ ಮಕ್ಕಳನ್ನ ಮುಂದಿನ ಪ್ರಜೆಗಳು ಅಂತ ಹೇಳ್ತಿದ್ದೀವಿ, ಅದು ಎಲ್ಲಿ ಹೇಳಿದೆ ಅಂತ. ಸೊ ಅದನ್ನು ಹುಡ್ಕೊಂಡು ಹೋದಾಗ ಗೊತ್ತಾಯಿತು, ನಮ್ಮ ಪರಿಚ್ಛೇದ, ಸಂವಿಧಾನದ ಪರಿಚ್ಛೇದ 5 ಹೇಳುತ್ತೆ, ಭಾರತದಲ್ಲಿ ಹುಟ್ಟಿದವರೆಲ್ಲ ಪ್ರಜೆಗಳೇ. ಸೊ ಹಾಗಾದರೆ ಮಕ್ಕಳನ್ನ ಯಾಕೆ ಮುಂದಿನ ಪ್ರಜೆಗಳು ಅಂತ ಹೇಳ್ತಿದ್ದೀವಿ? ಸೊ ಮುಂದಿನ ಪ್ರಜೆಗಳು ಅಂತ ಒಂದು ರೀತಿ ನೆಗ್ಲೆಕ್ಟ್ ಆಗ್ತಾಯಿದೆ. ಸೊ ಹಾಗಾಗಿ ನಾವು ಫಸ್ಟು ಮಾಡ್ಕೊಂಡಿದ್ದೀವಿ ಅಂದರೆ, ಮಕ್ಕಳ ಬಗ್ಗೆ ಇರಬೇಕಾದ ನಮ್ಮ ವರ್ತನೆಗಳು ಬದಲಾಗಬೇಕು ಅಂತ ಹೇಳಿದ್ರೆ, ಇಂದಿನ ಮಕ್ಕಳು ಇಂದಿನದೇ ಪ್ರಜೆಗಳು. ಆಗ ಅವರಿಗೆ ನಾವು ಹಕ್ಕುಗಳ ಬಗ್ಗೆ, ಸವಲತ್ತುಗಳ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ. ನಮ್ಮ ಆ್ಯಟಿಟ್ಯೂಡ್ ಇದೆಯಲ್ಲ, ಅದು ಭಾಳ ನೆಗೆಟಿವ್ ಆಗಿದೆ. ಮಕ್ಕಳಿಗೆ ಹೆಂಗೆ ಗೊತ್ತಾಗುತ್ತೆ ಅನ್ನೋದು, ಮಕ್ಕಳು ತಾನೇ ಕೊಟ್ಬಿಡೋಣ ಅಂತ ಅನ್ನೋದು. ಸೊ ಈ ಎಲ್ಲ ವಿಚಾರಗಳು ಬಂದಾಗ ಯಾವುದೇ ತರಬೇತಿ ಮಾಡಿದಾಗ ಫಸ್ಟ್ ನಾನು ಕೇಳೋದು ಅದನ್ನೇ, ಇಂದಿನ ಮಕ್ಕಳು ಒಂದಕ್ಕೆ ಭಾಳ ಜನ ನಾಳಿನ ಪ್ರಜೆಗಳು ಅಂತ. ಫಸ್ಟ್ ಅದನ್ನು ಬದಲಾಯಿಸ್ತೀನಿ. ಇಲ್ಲ, ಈಗ ನೋಡಿ, 2011 ಪ್ರಕಾರ, 2011ರ ಸೆನ್ಸಸ್ ಪ್ರಕಾರ ನಮ್ಮ ದೇಶದಲ್ಲಿ 49% ಮಕ್ಕಳಿದ್ದಾರೆ. ದೇಶದ ಅರ್ಧ ಸಂಖ್ಯೆ ಬರೀ ಮಕ್ಕಳೇ ಇರೋದು.
ಸೊ ಒಂದು ದೇಶದ ಅರ್ಧ ಜನಸಂಖ್ಯೆ ಇರ್ತಕ್ಕಂಥ ಮಕ್ಕಳನ್ನ ನಾವು ಮುಂದಿನ ಪ್ರಜೆಗಳು ಸರಿನಾ? ಸೊ ಮುಂದಿನ ಪ್ರಜೆಗಳು ಅಂತೇಳಿ ಕೆಲವು ಸರಿ ಏನಾಗುತ್ತೆ, ಪೋಷಕರು ಸರ್ಕಾರ ನೋಡ್ಕೊಳ್ಳುತ್ತೆ ನಮ್ಮ ಮಕ್ಕಳನ್ನ ಅನ್ಕೋತಾರೆ, ಸರ್ಕಾರ ಏನು ಅಂದ್ಕೊಳುತ್ತೆ, ಪೋಷಕರು ನೋಡ್ಕೊಳ್ತಾರೆ ಅಂತ ಇವರಿಬ್ಬರು ಮಧ್ಯೆ ಒದ್ದಾಡ್ತಿರೋದು ನಮ್ಮ ಮಕ್ಕಳೇ. ಸೊ ನೀವು ಆಗಲೇ ಭಾಳಷ್ಟು ವಿಚಾರಗಳು ಹೇಳಿದ್ರಿ, ಬಾಲ್ಯ ವಿವಾಹ, ಬಾಲಕಾರ್ಮಿಕ ಪದ್ಧತಿ, ವಲಸೆ, ಅಂಗವಿಕಲ ಮಕ್ಕಳು, ಈ ಎಲ್ಲ ವಿಚಾರಗಳು ಬರ್ತಾ ಹೋಗೋದು ಈ ಒಂದು ಆ್ಯಟಿಟ್ಯೂಡಿಂದ. ಮಕ್ಕಳು ಅಂದರೆ ನಾವು ನಿಭಾಯಿಸ್ಬಿಡ್ತೀವಿ, ಆದರೆ ಮಕ್ಕಳಿಗೆ ಒಂದು ಸವಲತ್ತುಗಳು ಬೇಕು, ಮಕ್ಕಳಿಗೆ ಹಕ್ಕುಗಳು ಬೇಕು, ಅದಕ್ಕೆ ನಮ್ಮ ಕರ್ತವ್ಯಗಳಿದೆ ಅಂತ ಹಿರಿಯರು ಅರ್ಥ ಮಾಡ್ಕೋಬೇಕು. ಇನ್ನು ಭಾಳ ಇಂಪಾರ್ಟೆಂಟಾಗಿ ವಿಚಾರ ಹೇಳ್ತೀನಿ ಸ್ನೇಹ ಅವರೇ, ಮಕ್ಕಳ ಹಕ್ಕುಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರೂ ಮಕ್ಕಳಲ್ಲ, ಹಿರಿಯರಾದ ನಾವುಗಳು. ಯಾಕೆಂದರೆ ಅದನ್ನು ಕೊಡೋರು ನಾವು. ಸೊ ನಮ್ಮಲ್ಲಿ ಹಕ್ಕುಗಳನ್ನ ಕೊಡ್ತಿದ್ದೀವಿ ಅಂತ ಹೇಳಿದ್ರೆ ದಾನ ಅಲ್ಲ. ಸೊ ಅದು ಮಕ್ಕಳಿಗೆ ನಮ್ಮ ಕರ್ತವ್ಯ ಅದು. ಸೊ ನಮ್ಮ ಕರ್ತವ್ಯ ಮಾಡಬೇಕಾದ್ರೆ ನಮ್ಮಲ್ಲಿ ಇರ್ತಕ್ಕಂಥ ವರ್ತನೆ ಬದಲಾಗಬೇಕು. ನಾನು ಕೊಡ್ತಾ ಇದ್ದೀನಿ ಆ ಥರ ಅಲ್ಲ. ಹೌದು, ನಾನು ಮಕ್ಕಳಿಗೆ ಹಕ್ಕುಗಳನ್ನ ಕೊಟ್ಟಿದ್ದೀನಿ, ಅದರ ನಮ್ರತನ ಬರಬೇಕು. ಸೊ ಇದು ಬರೋದಕ್ಕೆ, ವರ್ತನೆ ಬದಲಾಗೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ಈಗಾಗಲೇ ಭಾಳಷ್ಟು ಜನ ಮಕ್ಕಳ ಬಗ್ಗೆ ಪ್ರತಿಕ್ರಿಯೆಗಳನ್ನ ಕೊಡೋದು, ಮಕ್ಕಳ ಬಗ್ಗೆ ಮಾತಾಡೋದು ಬದಲಾವಣೆ ಆಗಿದೆ. ಕಾನೂನುಗಳಲ್ಲಿ ಬದಲಾವಣೆ ಆಗಿದೆ. ನೋಡಿ 2000ರಲ್ಲಿ ಇದ್ದ ಕಾನೂನುಗಳಲ್ಲಿ ಈಗ ಬದಲಾವಣೆಗಳಾಗಿ ಮಕ್ಕಳ ಹಕ್ಕುಗಳು ಸೇರಿಕೊಳ್ತಾ ಇದೆ. ಓಕೆ, ಎಲ್ಲ ಕಾನೂನುಗಳಲ್ಲಿ ನಮ್ಮ ರಾಷ್ಟ್ರೀಯ ಪಾಲಿಸಿನಲ್ಲಿ 2013ರಲ್ಲಿ ಪಾಲಿಸಿ ಬಂತು, ಮತ್ತು ಅದರಲ್ಲಿ ಮಕ್ಕಳ ಹಕ್ಕುಗಳಿದೆ. ಚೈಲ್ಡ್ ಲೇಬರ್ ಆ್ಯಕ್ಟಲ್ಲಿ ಮಕ್ಕಳ ಹಕ್ಕುಗಳಿದೆ, ಚೈಲ್ಡ್ ಮ್ಯಾರೇಜ್ ಆ್ಯಕ್ಟಲ್ಲಿ ಮಕ್ಕಳ ಹಕ್ಕುಗಳಿದೆ. ಎಲ್ಲ ಕಡೆ ಮಕ್ಕಳ ಹಕ್ಕುಗಳನ್ನ ಸೇರಿಸ್ತಾ ಇದ್ದಾರೆ. ನಮ್ಮಲ್ಲಿ ಮೊದಲು ಸರ್ವಿಸ್ ಬೇಸ್ಡ್ ಅಂತ ಇತ್ತು, ಎಲ್ಲರಿಗೂ ಮಕ್ಕಳಿಗೇನೋ ಕೊಟ್ಬಿಡೋಣ. ಇಲ್ಲ, ಅವ್ರನ್ನ ಕೇಳಿ ಹಕ್ಕುಗಳ ಆಧಾರಿತ ಕೆಲಸ ಮಾಡೋಣ ಅಂತ ಬರ್ತಾ ಇದೆ. ಅದು ನಿಜಕ್ಕೂ ಒಂದು ರೀತಿಯಲ್ಲಿ ವಿಕಾಸ. ಈಗ ಹೇಳ್ತಾರೆ ಇರುತ್ತೆ, ಒಂದು ರಾಕೆಟ್ ಹೋಗೋದು, ಹೂವು ಅರಳೋದು ಥರ ಅರಳಬೇಕು, ಮನಸ್ಸಲ್ಲಿ ಬದಲಾವಣೆ ಆಗಬೇಕು, ಆ ಥರ ಆಗ್ತಾ ಇದೆ. ಖಂಡಿತ ಸರ್. ಒಂದಷ್ಟು ಟಾಸ್ಕ್ ಫೋರ್ಸ್ಗಳ ರಚನೆ ಆಗುತ್ತೆ, ತಾವು ಕೂಡ ಮುಂದಾಳತ್ವವನ್ನು ವಹಿಸ್ತೀರಿ. ಈ ತರಬೇತಿ ಮಾಡುವಂತಹ ದಿನಗಳಲ್ಲಿ ನಮಗೊಂದಷ್ಟು ಸಮಸ್ಯೆಗಳು ಗೊತ್ತಾಗುತ್ತೆ. ಈ ರೀತಿ ಸಮಸ್ಯೆಗಳಿದೆ, ಮಕ್ಕಳು ಈ ರೀತಿ ಬಳಲ್ತಿದ್ದಾರೆ, ಅವರಿಗೆ ಈ ಹಕ್ಕುಗಳು ಬೇಕು, ಈ ರೀತಿಯ ಶಿಕ್ಷಣ ಬೇಕು ಅನ್ನೋದು ತಮ್ಮ ಅರಿವಿಗೆ ಬರುತ್ತೆ. ಆಗ ಒಂದಿಷ್ಟು ಟಾಸ್ಕ್ ಫೋರ್ಸನ್ನು ರಚನೆ ಮಾಡ್ತೀರಿ. ನಮ್ಮಲ್ಲಿ ಸರ್ಕಾರದ ನಿರ್ಣಯಗಳನ್ನು ಮೀರಿ ಹೋಗೋದು ಕಷ್ಟ. ಸರ್ಕಾರ ಜೊತೆ ಸಮನ್ವಯತೆಯೂ ಬೇಕಾಗುತ್ತೆ. ಟಾಸ್ಕ್ ಫೋರ್ಸ್ ಅಂತ ರಚನೆ ಆದಾಗ ಯಾವ ರೀತಿ ಕೆಲಸಗಳನ್ನು ಮಾಡುವಂತಹ ಅವಕಾಶ ಸಿಕ್ತು, ಯಾವ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಪ್ರಸ್ತುತ? ನೋಡಿ, 2009ರಲ್ಲಿ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಯಾಯಿತು. ಅದರಲ್ಲಿ 12(1)C ಸೆಕ್ಷನ್ ಏನು ಹೇಳುತ್ತಪ್ಪ ಅಂದರೆ, ಅನುದಾನ ರಹಿತ ಶಾಲೆಗಳಲ್ಲಿ 25% ಮಕ್ಕಳಿಗೆ ಫ್ರೀಯಾಗಿ ಕೊಡಬೇಕು ಅಂತ. ಸೊ ಇದು ಭಾಳ ಆಕರ್ಷಿತವಾಗಿಬಿಡ್ತು ತುಂಬ ಜನಗಳಿಗೆ. ನಮ್ಮ ರಾಜ್ಯದಲ್ಲಿ ಇನ್ನೂ RTI ಆ್ಯಕ್ಟು ಜಾರಿ ಆಗಿರಲಿಲ್ಲ. ಇಡೀ ದೇಶದಲ್ಲಿ April 1, 2010 ಇವತ್ತು RTI ಜಾರಿಯಾದ ದಿನ. ಅದಕ್ಕೆ ನಾವು RTI ಡೇ ಅಂತ ಕೂಡ ಅದನ್ನು ಅಬ್ಸರ್ವ್ ಮಾಡ್ತೀವಿ, ಸೆಲೆಬ್ರೇಟ್ ಮಾಡಲ್ಲ ಏನು ಪರಿಸ್ಥಿತಿ ಇದೆ ಅಂತ. ಅವಾಗ RTI ಟಾಸ್ಕ್ ಫೋರ್ಸ್ ಅಂತ ನಾನು 4-5 ಸಂಸ್ಥೆಗಳ ಜೊತೆ ಶುರು ಮಾಡಿದ್ದು. ನಮ್ಮ ಉದ್ದೇಶ ಏನಾಗಿತ್ತಪ್ಪ ಅಂದರೆ, ಯಾರ್ಯಾರು ಮಕ್ಕಳನ್ನ ಶಾಲೆಗೆ ಉಚಿತವಾಗಿ ಸೇರಿಸಬೇಕು ಅಂತಿದ್ದಾರೆ ಆ ಪೋಷಕರಿಗೆ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯ ಎಲ್ಲ ಅಂಶಗಳನ್ನ ತಿಳಿಸೋದು. ಚೈಲ್ಡ್ ಪ್ರೊಟೆಕ್ಷನ್ ಪಾಲಿಸಿ ಅಂದ್ರೇನು, ಮಕ್ಕಳ ಹಕ್ಕುಗಳು ಅಂದ್ರೇನು, ಮಕ್ಕಳ ರಕ್ಷಣೆಗೆ ಏನೇನು ಕೆಲಸ ತಗೋಬೇಕು, ಇದನ್ನು ಪೋಷಕರಿಗೆ ತಿಳಿಸುವಂಥ ಕೆಲಸಗಳು ಮಾಡ್ಕೊಂಬಂದ್ವಿ. ಸೊ ಅದೇನಾಯಿತು, ಪೋಷಕರಿಗೆ ಯಾವಾಗ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡಿದ್ವಿ, ಪೋಷಕರು ಶಾಲೆಗಳಲ್ಲಿ ಪ್ರಶ್ನೆ ಕೇಳೋಕ್ಕೆ ಶುರು ಮಾಡೋದು. ಸೊ ಅದರಿಂದ ಶಾಲೆಗಳಲ್ಲಿ, ಅಂದರೆ ಸರ್ಕಾರೇತರ ಶಾಲೆಗಳಿಗೂ ಪೋಷಕರಿಗೂ ಸ್ವಲ್ಪ ಗಲಾಟೆಗಳು ಅದೆಲ್ಲ ಆಗ್ತಾ ಬಂತು. ಸೊ ಈ ಸರ್ಕಾರಕ್ಕೆ ನಾವು ಹೆಲ್ಪ್ ಮಾಡೋಕ್ಕೆ ಮಾಡಿದ್ದು, ಸರ್ಕಾರದ ಜೊತೆ ಕೆಲಸ ಮಾಡೋದು. ಯಾಕಂದರೆ ಸರ್ಕಾರ ಕಾಯ್ದೆ ಮಾಡಿದೆ, ಪ್ರಚಾರ ಮಾಡೋ ಕೆಲಸನ ಸ್ವಲ್ಪ ಕುಂಠಿತವಾಗಿ ಮಾಡಿತ್ತು. ಸೊ ಹಾಗಾಗಿ ನಾವು ಇಡೀ ರಾಜ್ಯದಲ್ಲಿ RTI ಟಾಸ್ಕ್ ಫೋರ್ಸ್ ಏನು ಮಾಡಿದ್ದು, ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅಂದ್ರೇನು, ಮಕ್ಕಳ ಹಕ್ಕುಗಳು ಅಂದ್ರೇನು, ಸುಮಾರು ಒಂದು 10-20 ವರ್ಷಗಳ ಕಾಲ ಪ್ರಚಾರ ಮಾಡಿದ್ವಿ. ಮೊದಲು ಜನ 12(1)C ಅಂದರೆ ಉಚಿತವಾಗಿ ಸಿಗುತ್ತೆ ಅಂದ್ಕೊಂಡಿದ್ದವರು, ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಇಷ್ಟೆಲ್ಲ ವಿಚಾರಗಳಿದೆ ಅಂತ ಒಂದು ಅರ್ಥ ಮಾಡ್ಕೊಳ್ಳೋವಂಥ ಪರಿಸ್ಥಿತಿಗೆ ಬಂದರು. ಅದು RTI ಟಾಸ್ಕ್ ಫೋರ್ಸ್ನ ಒಂದು ದೊಡ್ಡ ಸಾಧನೆ ಅಂತ ಕೂಡ ನಾನು ಹೇಳ್ತೀನಿ. ನಾನು ಓಕೆ, ಇನ್ನೊಂದು ಚೈಲ್ಡ್ ರೈಟ್ ಟ್ರಸ್ಟ್ CRT ಏನು ಸರ್ ಇದು? CRT ಅಂತ ಹೇಳಿ ಚೈಲ್ಡ್ ರೈಟ್ ಟ್ರಸ್ಟ್, ಅದೇ ಹೇಳಿದ್ನಲ್ಲ, 2002ರಲ್ಲಿ ಆಗಸ್ಟಲ್ಲಿ ಪ್ರಾರಂಭ ಆಗಿದ್ದ ಸಂಸ್ಥೆ. ಅದರಲ್ಲಿ ನಾನು ನಿರ್ದೇಶಕನಾಗಿ ಸುಮಾರು 25 ವರ್ಷ ಕೆಲಸ ಮಾಡಿದೆ. ಅದು ಒಂದು ವಕೀಲಿ ಮಾಡೋದು ಮಕ್ಕಳ ಪರವಾಗಿ. ಸೊ ಅದರಲ್ಲಿ ಭಾಳ ಮುಖ್ಯವಾಗಿ ಮಾಡ್ತಿದ್ದು ಮಕ್ಕಳ ಭಾಗವಹಿಸುವ ಹಕ್ಕಿಗೆ ಚೈಲ್ಡ್ ರೈಟ್ಸ್ ಪಾರ್ಲಿಮೆಂಟ್ ಅಂತ ಮಾಡ್ತಾಯಿದ್ರು. ಚೈಲ್ಡ್ ರೈಟ್ಸ್ ಪಾರ್ಲಿಮೆಂಟ್ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಗಳಿಂದ 2-2 ಮಕ್ಕಳನ್ನ ಸೆಲೆಕ್ಟ್ ಮಾಡಿ ಅವರೇ ಬಂದು ಮುಖ್ಯಮಂತ್ರಿಗಳ ಜೊತೆ ತಮ್ಮ ಸಮಸ್ಯೆಗಳನ್ನ ಚರ್ಚೆ ಮಾಡುವಂಥ ಮಕ್ಕಳ ಹಕ್ಕುಗಳ ಸಂಸತ್ ಅಂತ ಮಾಡ್ತಾಯಿದ್ರು. ಸೊ ಈ ಚೈಲ್ಡ್ ರೈಟ್ ಟ್ರಸ್ಟ್ ಮಾಡಿದ ಒಂದು ಪ್ರಮುಖ ಕೆಲಸ ಏನಪ್ಪ ಅಂತ ಹೇಳಿದ್ರೆ, 2006ರಲ್ಲಿ ಈ ಮಕ್ಕಳ ಗ್ರಾಮ ಸಭೆಗಳು ಅನ್ನೋದನ್ನು ಜಾರಿ ಮಾಡೋಕ್ಕೆ
ಭಾಳಷ್ಟು ಸರ್ಕಾರದ ಜೊತೆ ವಕೀಲಿ ಮಾಡೋದು. ಈಗ ನೋಡಿ, ಪ್ರತಿಯೊಂದು ಮಕ್ಕಳ ಈ ಗ್ರಾಮ ಪಂಚಾಯಿತಿಗಳಲ್ಲಿ ಮಕ್ಕಳ ಗ್ರಾಮ ಸಭೆ ನವಂಬರಲ್ಲಿ ನಡೀಲೇಬೇಕು ಅಂತ ಒಂದು ಸುತ್ತೋಲೆ ಆಗಿದೆ. ಅದು ಭಾಳಷ್ಟು ಮಕ್ಕಳಿಗೆ ಹೆಲ್ಪ್ ಆಗಿದೆ. ಅಂದರೆ ಮಕ್ಕಳೇ ಗ್ರಾಮೀಣ ಮಕ್ಕಳೇ ಬಂದು ಪಂಚಾಯಿತಿ ಜೊತೆ ಅವರೇ ಚರ್ಚೆ ಮಾಡೋದು, ಅವರೇ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದು. ಇದರಿಂದ ಗ್ರಾಮೀಣ ಮಕ್ಕಳ ಸಮಸ್ಯೆಗಳು ತುಂಬ 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 ಕಡಿಮೆ ಆಗ್ತಾ ಇದೆ. ಭಾಳಷ್ಟು ಕಡೆ ಆ್ಯಕ್ಟಿವ್ ಆಗಿ ಮಕ್ಕಳು ಭಾಗವಹಿಸಿದ್ದಾರೆ. ಆ ಥರ ಮಕ್ಕಳ ಗ್ರಾಮ ಸಭೆಯಲ್ಲಿ ಭಾಗವಹಿಸಿದ ಮಕ್ಕಳು ಈಗ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದಾರೆ ಕೆಲವರು. ಸೊ ಇದು ಕೆಲವು ಸಕ್ಸಸ್ ಸ್ಟೋರಿಗಳು ಭಾಳ ಹೆಮ್ಮೆ ಮಾಡುತ್ತೆ. ಈ ಚೈಲ್ಡ್ ರೈಟ್ ಟ್ರಸ್ಟ್ ಅನ್ನೋದು ವಕೀಲಿ ಮಾಡುವಂಥ ಒಂದು ಸಂಸ್ಥೆ, ಅದು ಮಕ್ಕಳ ಪರವಾಗಿ. ಓಕೆ, ಇನ್ನೊಂದು ವಿಚಾರ ನಾವು ಗಮನಿಸಬೇಕು ಸರ್. ಎಂಥದ್ದೇ ಹೋರಾಟಗಳು ಕಾರ್ಯಕರ್ತರು ಏನೇ ಮಾಡಿದ್ರು ಕೂಡ ಮಕ್ಕಳ ಅಥವಾ ಪೋಷಕರಿಗೆ ಅದು ಮನಸ್ಸಿನಿಂದ ಬರಬೇಕು. ನಾವು ಶಿಕ್ಷಣದಲ್ಲಿ ಇರಬೇಕು, ನಾವು ಶಿಕ್ಷಣವನ್ನು ಪಡೆದಿದ್ದೇ ಆದರೆ, ನಮ್ಮಲ್ಲಿ ಒಂದು ಪದವಿ ಇದ್ದರೆ, ನಮ್ಮಲ್ಲಿ ಒಂದು ಜ್ಞಾನ ಇದ್ದರೆ ಯಾವುದೇ ಹಕ್ಕನ್ನು ನಾವು ಪಡೆದುಕೊಳ್ಬಹುದು, ಬೇರೆಯವ್ರಿಗೂ ಹೇಳಬಹುದು ಅಂತ. ಈ ನಿಟ್ಟಿನಲ್ಲಿ ತಾವೇನು ಮಾಡ್ತೀರಿ ಅಂದರೆ, ಮಕ್ಕಳಿಗೋಸ್ಕರ, ಮಕ್ಕಳಿಂದ ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ಅಂತ ಒಂದು ಗ್ರಂಥಾಲಯನ ತೆರಿತೀರಿ. ದಾಖಲೆ ವಿಚಾರ ಏನಂತ ಹೇಳಿದ್ರೆ, 200 ಪುಸ್ತಕಗಳಿಂದ ಆರಂಭವಾದಂತಹ ಒಂದು ಪುಟ್ಟ ಗ್ರಂಥಾಲಯ ಇವತ್ತು 10,000 ಪುಸ್ತಕಗಳನ್ನ ಹೊಂದಿದೆ. ಸಾಕಷ್ಟು ಬಡ ಮಕ್ಕಳು ಬಂದಲ್ಲಿ ಓದ್ತಾರೆ. ಸರಿ, ಈ ಒಂದು ವಿನೂತನ ಆಲೋಚನೆ ಬಗ್ಗೆ ಹೇಳಿ. ಈಗ ಇದು ಒಂದು ಕೆಲಸ ಏನಪ್ಪ ಅಂತ ಹೇಳಿದ್ರೆ, 2006 ನಾನು ಬರುವಂಥದ್ದು, ನಾನು ಇರುವಂಥ ಹಳ್ಳಿ ಪುಟ್ಟ ಹಳ್ಳಿ, ಚಾಕ್ಲೇಟ್ ಅಂತ ಹೆಸರು. ಜನ ಎಲ್ಲ ಚಾಕ್ಲೇಟ್ ಅಂದ್ಬಿಡ್ತಾರೆ. ನಿಜವಾದ ಹೆಸರು ಚಾಗಲಹಟ್ಟಿ ಅಂತ. ಬೆಂಗಳೂರು ಏರ್ಪೋರ್ಟ್ ಹತ್ರ ಇದೆ, ಬಾಗಲೂರಿನ ಪಕ್ಕದಲ್ಲಿದೆ. ಮಕ್ಕಳೆಲ್ಲ ಬಂದು ನಮ್ಮ ಮನೇಲಿ ಆಟ ಆಡೋದು ಮಾಡ್ತಾಯಿದ್ರು. ನಾನು ಯಾಕೆ ಈ ಮಕ್ಕಳಿಗೆಲ್ಲ ಒಂದು ಚೈಲ್ಡ್ ರೈಟ್ಸ್ ಕ್ಲಬ್ ಮಾಡಬಾರ್ದು ಅಂತ ಹೇಳಿ ಆ ಮಕ್ಕಳಿಗೆ ಮಕ್ಕಳ ಹಕ್ಕುಗಳ ಬಗ್ಗೆ ಒಂದು ತರಬೇತಿ ಕೊಟ್ಟು, ಅವರೇ ಶಾಲೆ ಬಿಟ್ಟ ಮಕ್ಕಳನ್ನ ಹೊರಗಡೆ ಕರ್ಕೊಂಬರೋದು, ಪೋಲಿಯೋ ಡ್ರಾಪ್ಸ್ ಹಾಕ್ಸೋದು, ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನ ಹೇಳ್ತಾ ಇದ್ದೆ. ಸೊ 2008ರಲ್ಲಿ ಆ ಮಕ್ಕಳು ಒಂದು 6-7 ಜನ ಸೇರಿಕೊಂಡು ನಮಗೆ ಬೇರೆ ಏನಾದರೂ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡಿ ಅಂತೇಳಿ. ಅವಾಗ ಒಂದು ಐಡಿಯಾ ಬಂದಿದ್ದು, ನಮ್ಮ ಹಳ್ಳಿನಲ್ಲಿ ಗ್ರಂಥಾಲಯ ಇಲ್ಲ, ಯಾಕೆ ನಾವು ಗ್ರಂಥಾಲಯ ಮಾಡಬಾರ್ದು ಅಂತ ನಾನು ನಮ್ಮ ಸಂಸ್ಥೆಯವ್ರನ್ನ ಕೇಳಿ, ಆಗ ಡಾಕ್ಟರ್ ಪದ್ಮಿನಿ ಅಂತ ಇದ್ರು, ಅವರು ಭಾಳ ಮುಂದೆ ಬಂದು ಹಿಪೋ ಕ್ಯಾಂಪಸ್ ರೀಡಿಂಗ್ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿ ತರಬೇತಿ ತೆಗೆದುಕೊಂಡು ಮಕ್ಕಳಿಗೆ ಗ್ರಂಥಾಲಯ ಶುರು ಮಾಡುವಂಥ ಕೆಲಸ ಮಾಡಿದ್ವಿ. ನಾನು ಚಿಕ್ಕ ವಯಸ್ಸಿಂದನೇ ತುಂಬ ಪುಸ್ತಕಗಳನ್ನ ಓದಿ 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 ಪುಸ್ತಕದ ಹುಳು ಥರ ನನ್ನ ಹತ್ರನೇ ಸುಮಾರು ಒಂದು 3,000 ಬುಕ್ ಇದೆ. ಸೊ ನನ್ನ ಹತ್ರನೇ ಇದ್ದಂಥ ಒಂದು 200 ಬುಕ್ಕನ್ನು ನಮ್ಮ ಮಕ್ಕಳಿಗೆ ಕೊಟ್ಟೆ. ಸೊ ಮಕ್ಕಳು ಶುರು ಮಾಡಿದ್ರು. ಎಂಥ ಡೆಡಿಕೇಶನ್ ಮಕ್ಕಳಿಗೆ ಅಂತ ಹೇಳಿದ್ರೆ, ಸುಮಾರು 8 ತಿಂಗಳಾಗೋ ವರ್ಷಕ್ಕೆ ರಾಜ್ಯ ಪ್ರಶಸ್ತಿ ಬಂತು, ಅತ್ಯುತ್ತಮ ಸಮುದಾಯ ಗ್ರಂಥಾಲಯ. ಸೊ ಯಾವಾಗ ಮಕ್ಕಳಿಗೆ ಅವಾರ್ಡ್ ಬಂತು, ಮಾಧ್ಯಮಗಳಲ್ಲಿ ತುಂಬ ಪ್ರಚಾರ ಆಯ್ತು ಅದ್ರ ಬಗ್ಗೆ. ಸೊ ನಮಗೆ ಬುಕ್ ಡೋನರ್ಗಳು ತುಂಬ ಜಾಸ್ತಿ ಆದರು, ಬುಕ್ಗಳು ಬೇರೆ ಬೇರೆ ಕಡೆಯಿಂದ ಬರ್ತಾ ಇತ್ತು. ಆಮೇಲೆ ಸ್ವಯಂ ಸೇವಾ ಸಂಸ್ಥೆಗಳು ನಮ್ಮ ಲೈಬ್ರರಿಗಳನ್ನ ವಿಸಿಟ್ ಮಾಡೋಕ್ಕೆ ಬಂದರು, ವಿದೇಶದಿಂದೆಲ್ಲ ಬರೋಕ್ಕೆ ಶುರು ಮಾಡೋರು. ಸೊ ಹಾಗಾಗಿ ಲೈಬ್ರರಿ ಬೆಳೀತಾ 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 ಈಗ ಸುಮಾರು ಒಂದು 15 ವರ್ಷ ಆಗಿದೆ. ಸೊ ಪುಸ್ತಕಗಳ ಸಂಖ್ಯೆ ಜಾಸ್ತಿ ಆಗಿದೆ. ಬೇರೆ ಬೇರೆ ಈ ಮಕ್ಕಳೇ ತರಬೇತುದಾರರಾಗಿ ರೆಡಿಯಾಗಿದ್ದಾರೆ, ಬೇರೆ ಕಡೆ ಹೋಗಿ ಮಕ್ಕಳೇ ತರಬೇತಿ ಮಾಡ್ತಾರೆ. ಈಗ ಇತ್ತೀಚೆಗೆ ಮಕ್ಕಳಿಗೆ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಸಿಕ್ತು. ಸೊ ಅತ್ಯುತ್ತಮ ಒಂದು ಇನೋವೇಷನ್ ಅಂತ, ಹೊಸ ಆವಿಷ್ಕಾರದ ಮೂಲಕ ಮಾಡ್ತಿರ್ತಕ್ಕಂಥ ಗ್ರಂಥಾಲಯ ಅಂತ. ಸೊ ಇದು ಮಕ್ಕಳೇ ಇದು ನನಗೆ ಸ್ವಲ್ಪ ನಾನು ಪ್ರೋತ್ಸಾಹ ಕೊಟ್ಟಿದ್ದು, ಇದೆಲ್ಲ ಮಾಡಿರೋದು ಮಕ್ಕಳೇ, ನನ್ನ ಸಾಧನೆ ಅಲ್ಲ. ಆದರೆ ಮಕ್ಕಳು ಒಂದು ಪ್ರೋತ್ಸಾಹದಿಂದ ಮಾಡಿದ್ರು. ಆದರೆ ಭಾಳ ಇಂಪಾರ್ಟೆಂಟಾಗಿ ನನ್ನ ತಮ್ಮ, ನನ್ನ ನಾದಿನಿ, ನಮ್ಮ ಮನೆಯವರು ಇದಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ಅವರಿಗೆಲ್ಲ ನಾನು ಕೃತಜ್ಞ ಆಗಿರಲೇಬೇಕು. ಯಾಕಂದರೆ ಚಾಗಲೇಟಿ ಅನ್ನೋ ಒಂದು ಹಳ್ಳಿ ಇವತ್ತು ನಿಮಗೆ ಗೂಗಲಲ್ಲಿ ಸಿಗುತ್ತೆ, ಯೂಟ್ಯೂಬಲ್ಲಿ ಸಿಗುತ್ತೆ. ಆಮೇಲೆ ಮಕ್ಕಳ ವಿಚಾರಗಳು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬಂದಿರೋದು ಒಂದು ಇಂಟರ್ನೆಟ್ಟಲ್ಲೆಲ್ಲ ಪ್ರಚಾರ ಆಗೋದಕ್ಕೆ ನಮ್ಮ ಮಕ್ಕಳು ಕಾರಣ. ನಾವು ತೆರೆ ಮೇಲೆ ನೋಡ್ತಿದ್ದೀವಿ, ಇದೇ ಲೈಬ್ರರಿನ ಸರ್? ಹೌದು, ಇದೇ ಲೈಬ್ರರಿ. ಅದೇ ಅವಾರ್ಡ್ ಬಂದಿರುವಂಥದ್ದು. ಈಗ ಚಿತ್ರ ಕಾಣಿಸ್ತಿರೋದು ಮೊದಲು ಬಂದಿದ್ದ ಅವಾರ್ಡು. ಈಗ ಪುಟ್ ಮಕ್ಕಳಾಗಿರೋರೆಲ್ಲ ದೊಡ್ಡವರಾಗಿದ್ದಾರೆ, ಬಹಳಷ್ಟು ಜನಕ್ಕೆ ಮದುವೆ ಕೂಡ ಆಗಿದೆ. ಈಗ ಅವರ ನೆಕ್ಸ್ಟ್ ಜನರೇಷನ್ ಅವರು ಈ ಮಕ್ಕಳ ಗ್ರಂಥಾಲಯನ ನೋಡ್ಕೊಂಡು ಹೋಗ್ತಿದ್ದಾರೆ. ಇನ್ನೊಂದು ವಿಚಾರದ ಮೇಲೆ ತಾವು ಕೆಲಸ ಮಾಡ್ತೀರಿ, ಅದು ಬಾಲ್ಯ ವಿವಾಹ ತಡೆಗಟ್ಟುವ ಬಗ್ಗೆ. ಬಾಲ್ಯ ವಿವಾಹ ತಡೆಗಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಾವು ಒಂದು ಶಾರ್ಟ್ ಫಿಲ್ಮ್ ಕೂಡ ಡೈರೆಕ್ಟ್ ಮಾಡ್ತೀರಿ, ಬೀದಿ ನಾಟಕಗಳ ಅರಿವನ್ನು ಮೂಡಿಸೋದಕ್ಕೆ ಹೊರಡ್ತೀರಿ. ಸರ್, ತಮ್ಮ ಗಮನಕ್ಕೆ ನಾವು ಇವಾಗ ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸ್ತಾ ಇರ್ತೀವಿ, ಇವತ್ತು ಯುಗ ತುಂಬ ಮುಂದುವರೆದಿದೆ, ಏನೇ ಆದರೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಬಂದ್ಬಿಡುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಡುತ್ತೆ. ಸೊ ತಾವು ಗಮನಿಸಿದ ಹಾಗೆ ಇವತ್ತಿಗೆ 30 ವರ್ಷಗಳ ಹಿಂದಿದ್ದಂತಹ ಪರಿಸ್ಥಿತಿಗೂ ಇವತ್ತಿಗೂ ಏನು ಸುಧಾರಣೆ ಆಗಿದೆ, ಅಥವಾ ಇನ್ನೂ ನಡೀತಾ ಇದೆ ತುಂಬ ಅಂತ ಅನ್ನಿಸ್ತಿದ್ಯಾ? ತುಂಬ ಅರಿವು ಬಂದಿದೆ. ಇದು ಮಾಡಬಾರ್ದು ಅಂತ ಗೊತ್ತಾಗಿದ್ರೂ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಇದು ನಡೀತಿದೆ. ಯಾಕೆ ಬಾಲ್ಯ ವಿವಾಹ ಅನ್ನೋದು ಮೊದಲು ಸಾಮಾಜಿಕ ಪಿಡುಗು ಅಂತಿದ್ರು, ಈಗ ಸಾಮಾಜಿಕ ಪಿಡುಗು ಅಲ್ಲ, ಅದು ದೇಶದ ಅಭಿವೃದ್ಧಿಯ ಸಮಸ್ಯೆ ಅದು. ಸೊ ಬಾಲ್ಯ ವಿವಾಹದಿಂದ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ ನಾವೇನು ಹೇಳ್ತೀವಿ, ಮಾತೆಯರ ಮರಣ ಪ್ರಮಾಣ ಜಾಸ್ತಿ ಆಗಿದೆ.
ಈ ವಿಚಾರಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸ ಇನ್ನೂ ನಡೀತಾ ಇದೆ. ಸೊ ಭಾಳಷ್ಟು ಕಡಿಮೆ ಆಗಿದೆ ಅಂತ ಹೇಳಿದ್ರೆ 100ರಲ್ಲಿ ಒಂದು 75% ಕಡಿಮೆ ಆಗಿದೆ, ಇನ್ನೂ 25% ಇದೆ. ಯಾಕಂದರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಭಾಳಷ್ಟು ಯೋಚನೆ ಮಾಡೋ ರೀತಿಗಳು. ಆಗಲೇ ಹೇಳಿದ್ನಲ್ಲ, ನಮ್ಮ ಮಗಳು 16 ವರ್ಷ ಆಗಿಬಿಟ್ಟು ಅಥವಾ ಯಾರನ್ನೋ ಪ್ರೀತಿ ಮಾಡಿಬಿಟ್ಟಿದ್ದಾಳೆ ಅಥವಾ ಹಿರಿಯರಿಗೆ ಮದುವೆ ಮಾಡಿಬಿಡ್ಬೇಕು ಅವ್ರು ಕೇಳ್ತಾ ಇದ್ದಾರೆ, ಈ ಎಲ್ಲ ನಂಬಿಕೆಗಳಿದೆಯಲ್ಲ ಅದೆಲ್ಲ ಕ್ರಮೇಣ ಹೋಗಬೇಕು. ಸೊ ಈಗ ಅರಿವು ಬಂದಿದೆ, ಕಾನೂನಿದೆ, ನಮ್ಗೆ ಶಿಕ್ಷೆ ಆಗುತ್ತೆ. ಇತ್ತೀಚೆಗೆ ನಮ್ಮ ಹಳ್ಳಿಯಲ್ಲೇ ಬಂದು ಸರ್ ಹುಡುಗಿಗೆ 17 ವರ್ಷ ಆಗ್ಬಿಟ್ಟಿದೆ, ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ, ಲಗ್ನ ಪತ್ರಿಕೆ ಎಲ್ಲ ಆಗ್ಬಿಟ್ಟಿದೆ, ಮದುವೆ ಮಾಡ್ಬೋದಾ ಅಂತ ಕೇಳಕ್ಕೆ ಬಂದಿದ್ರು. ಅದು ಒಂದು ಡೆವಲಪ್ಮೆಂಟ್. ಸೊ ಮುಂಚೆ ಆದರೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಕ್ಕೆ ಬರೋದು. ಈಗ ಆಗಿಲ್ಲ, ಒಂದು ರೀತಿಯಲ್ಲಿ ಬದಲಾವಣೆ ಆಗಿದೆ. ಸೊ ಅರಿವು ಮೂಡಿಸುವ ಕೆಲಸ ಸರ್ಕಾರದ ವತಿಯಿಂದ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ವತಿಯಿಂದ ಭಾಳಷ್ಟು ಚೆನ್ನಾಗಿ ನಡೀತಾ ಇದೆ. ತಮ್ಮ ಕಿರುಚಿತ್ರದ ಬಗ್ಗೆ ಹೇಳಿ ಸರ್. ಓಕೆ, ಕಿರುಚಿತ್ರ ಅಂದರೆ CMPO ಅಂತ. CMPO ಅಂದರೆ ಚೈಲ್ಡ್ ಮ್ಯಾರೇಜ್ ಪ್ರಿವೆನ್ಷನ್ ಆಫೀಸರ್ಸ್ ಅಂತ, ಅಂದರೆ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳು ಅಂತ ಎಲ್ಲ ಗ್ರಾಮಗಳಲ್ಲೂ ಇರ್ತಾರೆ. ನಮ್ಮ ರಾಜ್ಯದಲ್ಲೇ ಸುಮಾರು 43,000 ಜನ ಇದ್ದಾರೆ. ಅದು ಯಾರು CMPO ಅಂತಂದರೆ ಒಬ್ಬ ಮುಖ್ಯೋಪಾಧ್ಯಾಯರು, PDO, ಪೊಲೀಸ್ ಇನ್ಸ್ಪೆಕ್ಟ್ರು, ಇವ್ರಿಗೆಲ್ಲರಿಗೂ ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ. ಆದರೆ ಆ ಜವಾಬ್ದಾರಿ ಕೊಟ್ಟಿದ್ದೀವಿ ಅಂತ ಅವ್ರಿಗೆ ಯಾರಿಗೂ ಹೇಳೇ ಇಲ್ಲ. ಸೊ ಒಬ್ಬ ಹೆಡ್ ಮಾಸ್ಟ್ರಿಗೆ ನಾನೊಬ್ಬ CMPO ಅಂತ ಗೊತ್ತಿರೋದೇ ಇಲ್ಲ. ಸೊ ಅದನ್ನು ಅರಿವು ಮೂಡಿಸೋದಕ್ಕೆ ನಾನು ಹೂ ಈ CMPO ಅನ್ನೋ ಒಂದು ಚಿತ್ರನ ಬರೋದು, ಅದು ನಿರ್ದೇಶನ ಮಾಡಿ, ಅದು ಚೈಲ್ಡ್ ರೈಟ್ ಟ್ರಸ್ಟಲ್ಲಿ ಇದ್ದಾಗ ಮಾಡಿದ್ದು. ಅದು ಬಳ್ಳಾರಿ, ಆಮೇಲೆ ರಾಯಚೂರು, ಈ ಕಡೆ ಎಲ್ಲ ಮುಸ್ಸಂಜೆ ಮಾತು ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರೆ ರಾತ್ರಿ ಹೊತ್ತು ಹಳ್ಳಿಗಳಿಗೆ ಹೋಗಿ. ಸೊ ಹಳ್ಳಿಗಳಿಗೆ ಹೋಗಿ ಆ ಫಿಲಮ್ನ ತೋರಿಸಿ ಅದು ಎಷ್ಟು ಪ್ರಸಿದ್ಧ ಆಗ್ಬಿಟ್ಟಿತ್ತು ಅಂದರೆ ನಂಗೆ ತುಂಬ ಕಾಲ್ ಬರೋದು, ಸರ್ ನಿಮ್ಮ ಸಿನಿಮಾ ನೋಡಿದ್ವಿ, ಅದಕ್ಕೆ ಅದನ್ನು ನೋಡಿ ನಾನು ಮಕ್ಕಳ ಕಳ್ಳಸಾಗಾಣಿಕೆ, ಆಮೇಲೆ ಮಕ್ಕಳ ಬಗ್ಗೆ ಮೊಬೈಲು ವ್ಯಸನ, ಇದ್ರ ಬಗ್ಗೆ ಎಲ್ಲ ಬೇರೆ ಬೇರೆ ಸ್ಕ್ರಿಪ್ಟ್ ಬರೆಯೋಕ್ಕೆ ನನಗೆ ತುಂಬ ಅನುಕೂಲ ಆಯಿತು. ಸೊ CMPO ಅನ್ನೋದು ಭಾಳಷ್ಟು ಜನ ನೋಡಿರ್ತಕ್ಕಂಥ ಸಿನಿಮಾ. ಅದು ಯೂಟ್ಯೂಬಲ್ಲಿ ಇದೆ, ಯೂಟ್ಯೂಬಲ್ಲಿ ಯಾರೋ ನೋಡ್ಬೋದು. ಹೂ ಈ CMPO ಅಂತ ಹಾಕಿದ್ರೆ ಸಿಕ್ಕತ್ತದು. ಇನ್ನೊಂದು ಸರ್ ಪಾಕ್ಸೋ, ಪ್ರೊಟೆಕ್ಷನ್ ಆಫ್ ಚೈಲ್ಡ್ ಫ್ರಮ್ ಸೆಕ್ಷುವಲ್ ಆಫೆನ್ಸಸ್. ಪೋಕ್ಸೋ ಕಾಯ್ದೆ ಜಾರಿಯಲ್ಲಿದೆ, ನಮಗೆ ಗೊತ್ತಿದೆ. ರಾಜ್ಯದಲ್ಲಿ ಆಗ್ತಿರುವಂತಹ ಪ್ರಕರಣಗಳು ಅಥವಾ ದೇಶವ್ಯಾಪಿ ಆಗ್ತಿರುವಂತಹ ಪ್ರಕರಣಗಳು ಎಲ್ಲೋ ಒಂದು ಕಡೆ ಪ್ರತಿಯೊಂದು ಘಟನೆ ಆದಾಗ ಯಾವುದೋ ಒಂದು ಸಣ್ಣ ಮಗುವಿನ ಮೇಲೆ ಅಥವಾ ಮೈನರ್ ಮಗುವಿನ ಮೇಲೆ ಆದಾಗ ಪೋಕ್ಸೋ ಕಾಯ್ದೆ ಇದ್ರೂ ಕೂಡ ಒಂದು ಕ್ರಮ, ಅಪರಾಧದ ಮೇಲೆ ತೆಗೆದುಕೊಳ್ಳುವಂತಹ ಕ್ರಮ ಅಥವಾ ಶಿಕ್ಷೆ ಪ್ರಕಟ ಮಾಡಬೇಕಾದ್ರೆ ಬರುವಂತಹ ಒಂದು ತೀರ್ಪು, ಇದ್ರ ಬಗ್ಗೆ ನಮ್ಮಲ್ಲಿ ಸಾಕಷ್ಟು ಗೊಂದಲ ಇದೆ. ಯಾವತ್ತೂ ಕೂಡ ಪ್ರಶ್ನೆ ಹೇಳ್ತಾ ಇರುತ್ತೆ. ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್, ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ 2012. ಇದರಲ್ಲಿ 3 ಭಾಗ ಇದೆ. ಒಂದು ಲೈಂಗಿಕ ಕಿರುಕುಳ, ಲೈಂಗಿಕ ದೌರ್ಜನ್ಯ, ಲೈಂಗಿಕ ಶೋಷಣೆ. ಲೈಂಗಿಕ ಶೋಷಣೆ ಅಂತ ಹೇಳಿದ್ರೆ ಈ ಮಕ್ಕಳನ್ನ ವೇಶ್ಯಾವಾಟಿಗೆ ಹಾಕ್ಬಿಡೋದು, ಅವರ ನಗ್ನ ಚಿತ್ರಗಳನ್ನ ಇಟ್ಕೊಂಡು ಅವ್ರಿಗೆ ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋದು, ಹಣ ಮಾಡೋದು. ಸೊ ಲೈಂಗಿಕ ದೌರ್ಜನ್ಯ ಅಂತ ಹೇಳಿದ್ರೆ ಮಕ್ಕಳನ್ನ ರೇಪ್ ಮಾಡಿಬಿಡೋದು, ಅವ್ರನ್ನ ಕೊಲೆ ಮಾಡಿಬಿಡೋದು, ಇದು ಲೈಂಗಿಕ ದೌರ್ಜನ್ಯ. ಲೈಂಗಿಕ ಕಿರುಕುಳ ಅಂತ ಹೇಳಿದ್ರೆ ಅದರಲ್ಲಿ ಸುಮಾರು 30 ಅಂಶಗಳು ಬರುತ್ತೆ. ಸೊ ಇದು ಭಾಳ ನಾವು ಚರ್ಚೆ ಮಾಡಬೇಕಾದಂಥ ವಿಚಾರ. ಲೈಂಗಿಕ ಕಿರುಕುಳ ಅಂತ ಹೇಳಿದ್ರೆ ನಮ್ಮ ಆ ಕಾಯ್ದೆಯಲ್ಲಿ ಏನು ಹೇಳುತ್ತಪ್ಪ ಅಂದರೆ ವಿಶಾಖ ಗೈಡ್ಲೈನ್ಸ್ ಅಂತ ಇದೆ, ವಿಶಾಖ ಮಾರ್ಗಸೂಚಿಗಳು ಅಂತ, ಅದರಲ್ಲಿ 30 ಇದೆ. ಲೈಂಗಿಕ ಕಿರುಕುಳ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ನಾವಿಬ್ಬರು ಮಾತಾಡ್ತಿದ್ದೀವಿ, ನಿಮಗೆ ನಾನು ಮಾತಾಡೋದು ಇಷ್ಟ ಆಗದಿರ್ಬೋದು, ಮುಜುಗರ ಆಗ್ಬೋದು, ಅದು ಕೂಡ ಲೈಂಗಿಕ ಕಿರುಕುಳಕ್ಕೆ ಬರುತ್ತೆ. ಯಾರನ್ನಾರ ಸ್ವೀಟಿ ಅಂತ ಕರೆಯೋದು ಅಥವಾ ಹಿಂದೆ ಹೋಗಿ ನಿಂತ್ಕೊಳ್ಳೋದು, ಕೆನ್ನೆ ಹಿಂಡೋದು, ಈ ಎಲ್ಲ ಲೈಂಗಿಕ ಕಿರುಕುಳಕ್ಕೆ ಬಂದ್ಬಿಡುತ್ತೆ. ಭಾಳಷ್ಟು ಕೇಸ್ಗಳಲ್ಲಿ ಲೈಂಗಿಕ ಕಿರುಕುಳಗಳು ಫಿಕ್ಸ್ ಆಗಿರುತ್ತೆ, ಗೊತ್ತಿಲ್ಲದಿರೋ ಮಾಡೋದು. ನಾನು ಇದನ್ನು ಅಯ್ಯೋ ನನಗೆ ಗೊತ್ತಾಗಲೇ ಇಲ್ಲ ಅನ್ನೋದು ಬರ್ತಿದೆ. ಸೊ ಅದಕ್ಕೆ ಅರಿವು ಮೂಡಿಸುವ ಕೆಲಸ ತುಂಬ ನಡೀತಾ ಇದೆ. ಸೊ ಅದಕ್ಕೆ ಭಾಳ ಇಂಪಾರ್ಟೆಂಟಾಗಿ ಮಕ್ಕಳಿಗೂ ಅರಿವು ಮೂಡಿಸ್ಬೇಕು, ಪೋಷಕರಿಗೂ ಅರಿವು ಮೂಡಿಸ್ಬೇಕು, ಶಿಕ್ಷಕರಿಗೂ ಅರಿವು ಮೂಡಿಸ್ಬೇಕು. ಯಾಕಂದರೆ ಈಗ ಶಾಲೆಗಳಲ್ಲಿ ಪಾಕ್ಸೋ ಆ್ಯಕ್ಟ್ ಮಾಡೋಕ್ಕೆ ಹೋದಾಗ ಶಿಕ್ಷಕರು ಹೇಳ್ತಾರೆ ನಮಗೆ ಗೊತ್ತಿಲ್ಲದಿರ ಮುಟ್ಬಿಟ್ಟಿದ್ದೀವಿ ಮಗುನ, ಅವ್ರಿಗೆ ಗೊತ್ತಿರಲ್ಲ, ಏನೋ ಬೆನ್ನು ತಟ್ಟಕ್ಕೆ ಏನೋ ಮುಟ್ಟಿರ್ತಾರೆ, ಅದನ್ನೇ ಅದು ಬ್ಯಾಡ್ ಟಚ್ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಮಕ್ಕಳು, ಅಸುರಕ್ಷಿತ ಸ್ಪರ್ಶ ಅಂತ. ಸೊ ಈ ಎಲ್ಲ ಕಾರಣಕ್ಕೆ ನಾವು ಅರಿವು ಮೂಡಿಸೋದು, ಯಾವ್ಯಾವುದು ಗುಡ್ ಟಚ್ಚು, ಸೇಫ್ ಟಚ್ಚು, ಅನ್ಸೇಫ್ ಟಚ್ಚು, ಇದನ್ನೆಲ್ಲ ಮಕ್ಕಳಿಗೂ ಹೇಳಬೇಕು, ಹಿರಿಯರಿಗೂ ಹೇಳಬೇಕು. ಸೊ ಒಟ್ಟಾರೆ ಇದಕ್ಕೆ ಪ್ರಚಾರ ಆಗೋದು ಭಾಳ ಇಂಪಾರ್ಟೆಂಟ್ ಆಗಿದೆ. ಸೊ ಈಗ ಪಾಕ್ಸೋ ಬಗ್ಗೆ ತುಂಬ ಜನ ಅಯ್ಯೋ ಏನು ಅಂತ ಹೆದರ್ಕೊಂಡ್ಬಿಡ್ತಾರೆ. ಆದರೆ ಪಾಕ್ಸೋ ಇರೋದು ಮಕ್ಕಳ ರಕ್ಷಣೆಗಿನ್ನ ನಮ್ಮ ಹಿರಿಯರ ರಕ್ಷಣೆಗೋಸ್ಕರ, ಹಿರಿಯರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ನಮಗೆ ಪಾಕ್ಸೋನ ಹಿರಿಯರು ಚೆನ್ನಾಗಿ ತಿಳ್ಕೊಳ್ಬೇಕು. ಅದರಲ್ಲೂ ಮಕ್ಕಳ ಜೊತೆ ಒಡನಾಡ್ತಿದ್ದಾರಲ್ಲ ಯಾರ್ಯಾರು, ಅವ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಪಾಕ್ಸೋ ಆ್ಯಕ್ಟ್ನ.
ಸರ್, ತಾವು ಈ ಇತ್ತೀಚಿನ ಘಟನೆಗಳನ್ನು ಗಮನಿಸಿದಾಗ ಏನು ಸುಧಾರಣೆ ಆಗಿದೆ ಅನ್ಸುತ್ತೆ ಈ ವಿಚಾರವಾಗಿ? ಯಾಕಂದರೆ ಅರಿವು ಮೂಡಿಸೋದು, ಇವಾಗ ನಾವು ಶಾಲಾ ಕಾಲೇಜುಗಳಿಗೆ ಹೋಗಿ ಶಾಲೆಗಳಲ್ಲಿ ಇದರಲ್ಲೇ ಒಂದು ಕ್ಲಾಸ್ ಇದೆ, ಈ ರೀತಿ ಮಾಡಬಾರ್ದು, ಈ ರೀತಿ ಮಾಡಬೇಕು, ಹೊರಗಡೆ ಹೋದಾಗ ಈ ರೀತಿ ಬಿಹೇವ್ ಮಾಡಬೇಕು, ಯಾರೋ ಚಾಕ್ಲೇಟ್ ಕೊಟ್ಟರು ಅಂತ ತೆಗೆದುಕೊಳ್ಬಾರ್ದು, ಈ ರೀತಿ ಎಲ್ಲ ಅರಿವು ಮೂಡಿಸ್ತಾ ಇದ್ದಾರೆ. ಸುಧಾರಣೆ ಅಂಶ ಅಥವಾ ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದು? ಈಗ ಭಾಳಷ್ಟು ಸುಧಾರಣೆ ಆಗಿದೆ, ನಿಜಕ್ಕೂ ಅರಿವು ಬರ್ತಾ ಇದೆ. ಮಕ್ಕಳನ್ನ, ಅದರಲ್ಲೂ ಹೆಣ್ಮಕ್ಳನ್ನ ಮುಟ್ಬಾರ್ದು, ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು. ಆಮೇಲೆ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ನಾವು ಭಾರಿ ಆತ್ಮೀಯತೆಯಿಂದ ವರ್ತಿಸಿದ್ರೆ ನಾವು ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅನ್ನೋದು ಭಾಳಷ್ಟು ಸಮಾಜದಲ್ಲಿ ಅರಿವು ಬರ್ತಾ ಇದೆ. ಯಾಕಂತೇಳಿದ್ರೆ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಆಮೇಲೆ ನಮ್ಮಂಥವ್ರು ಮಾತಾಡೋದು ತುಂಬ ಜಾಸ್ತಿ ಆಗಿದೆ, ಪತ್ರಿಕೆಗಳಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಿದೆ. ಆಮೇಲೆ ಪಾಕ್ಸೋ ಅಂತ ಒಂದಿದೆ ಅಂತ ಜನಗಳಿಗೆ ಅರ್ಥ ಆಗ್ತಾ ಇದೆ. ಸೊ ಈ ಕಾರಣಗಳಿಂದ ಒಂದು ರೀತಿಯಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ಕಡಿಮೆ ಆಗಿದೆ. ಆದರೆ ಏನಾಗುತ್ತೆ, ಯಾವುದನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ ಹೇಳಬೇಕು ನಾವು. ಸೊ ಅದು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗ್ತಾಯಿಲ್ಲ ನಮ್ಮಲ್ಲಿ ಭಾಳಷ್ಟು ಜನಗಳಿಗೆ. ಸೊ ಮಕ್ಕಳು ಸಿಕ್ತರು ಅಂತ ಹೇಳಿದ್ರೆ ಅವನ್ನ ಅಪ್ಪಿ ಮುದ್ದಾಡೋದು, ಅಥವಾ ಅವರಿಗೆ ಬೇರೆ ರೀತಿಯಲ್ಲಿ ಚಾಕ್ಲೇಟು ಒಂದು ಉದಾಹರಣೆ ನಿಮ್ಗೆ ಕೊಟ್ಟಿದ್ದು. ಸೊ ಈಗ ಮಕ್ಕಳು ಮುದ್ದಾಡೋದೇ ಒಂದು ನಮ್ಮ ಪ್ರೀತಿ ತೋರಿಸೋ ರೀತಿ ಇದೆಯಲ್ಲ. ಸೊ ಅದು ಮಕ್ಕಳಿಗೆ ಇಷ್ಟ ಆಗ್ತಿದೆಯಲ್ಲ, ಅದು ನೋಡ್ಕೊಳ್ಬೇಕಾಗತ್ತೆ ನಾವು. ಸೊ ಮಕ್ಕಳಿಗೆ ಇಷ್ಟ ಆಗದಿದ್ರೆ ಆಟೋಮೆಟಿಕಾಗಿ ಪಾಕ್ಸೋಗೆ ಬರುತ್ತೆ. ಸೊ ನಮ್ಮನ್ನು ಕಂಟ್ರೋಲ್ ಮಾಡ್ಕೊಳ್ಳೋ ವಿಧಾನಗಳನ್ನು ಇದಕ್ಕೆ ನಾವು ಸಮಾಜಕ್ಕೆ ತಿಳಿಸ್ಬೇಕಾಗಿದೆ. ಸೊ ಭಾಳಷ್ಟು ಬದಲಾವಣೆಗಳಾಗ್ತಿರ್ತಕ್ಕಂಥ ಅಂಶಗಳು. ಯಾಕೆಂದರೆ ತರಬೇತಿ ಮಾಡಬೇಕಾದ್ರೆ ಬರೋ ಪ್ರಶ್ನೆಗಳು, ಕೇಸ್ಗಳ ಬಗ್ಗೆ ಮುಂಚೆ ಡಿಫೆನ್ಸ್ ಮಾಡ್ಕೊಳ್ಳೋರು, ನಾವು ಮಕ್ಕಳನ್ನ ಪ್ರೀತಿ ಮಾಡಲೇಬಾರ್ದಾ, ಪ್ರೀತಿ ತೋರಿಸಲೇಬಾರ್ದಾ ಅಂತ. ಈಗ ಅದೆಲ್ಲ ಬದಲಾವಣೆ ಆಗ್ತಿದೆ. ಸೊ ಮುಂಚೆ ಕೆಲವು ಉದಾಹರಣೆಗಳಲ್ಲಿ ನಮ್ಮ ಮಗು ಥರ ಮುಟ್ಟಿದೆ, ಕೆನ್ನೆ ಹಿಂಡಿದೆ, ಆ ಮಗು ನಿಮ್ಮನ್ನ ಮಗು ಅಂದ್ಕೊಂಡಿದ್ಯಾ, ತಂದೆ ಅಂದ್ಕೊಂಡಿದ್ಯಾ? ಯಾಕೆಂದರೆ ಚೈಲ್ಡ್ ಸೆಂಟ್ರಿಕ್ ಆಗಿ ನೋಡೋದು ಇದನ್ನು. ಆ ಮಕ್ಕಳು ನಿಮ್ಮನ್ನ ಆ ಥರ ನೋಡಿದರೆ ಅದು ಪರವಾಗಿಲ್ಲ, ಆದರೆ ಮಕ್ಕಳೇ ನಿಮ್ಮನ್ನ ಒಪ್ಕೊಂಡಿಲ್ವಲ್ಲ. ಸೊ ಈ ಎಲ್ಲ ಬದಲಾವಣೆಗಳು ಕ್ರಮೇಣ ಬದಲಾಗ್ತಾ ಇದೆ. ಇನ್ನೂ ಬದಲಾವಣೆ ಆಗಬೇಕಾಗಿರೋ ಅಂಶಗಳು ತುಂಬ ಇದೆ. ಯಾಕೆಂದರೆ ಬೇರೆ ಬೇರೆ ರೀತಿಯ ಕೇಸ್ಗಳೀಗ ಮೊಬೈಲಲ್ಲಿ ಬರ್ತಾ ಇರ್ತಕ್ಕಂಥ ಅಶ್ಲೀಲ ಚಿತ್ರಗಳು, ಅದ್ರ ಬಗ್ಗೆ ನಾವು ಕೆಲಸ ಮಾಡಬೇಕಾಗಿದೆ. ಆಮೇಲೆ ಮಕ್ಕಳು ಆನ್ಲೈನಲ್ಲಿ ಸೆಕ್ಸಿನ ವಿಚಾರಕ್ಕೆ ಬಲಿಯಾಗ್ತಿರೋದು, ಅದರಲ್ಲಿ ಕೆಲಸ ಮಾಡಬೇಕಾಗಿದೆ. ಒಂದನ್ನು ನಾವು ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಮತ್ತೊಂದು ಇನ್ಯಾವುದೋ ಒಂದು ಸಮಸ್ಯೆ ಓಪನ್ ಆಗಿರುತ್ತೆ. ಮಕ್ಕಳ ವಿಚಾರದಲ್ಲಿ ಅದೇ ಥರ ನಡೀತಾ ಇರೋದು. ಅದೇ ಅದೇ ಪೋಕ್ಸೋ ಆ್ಯಕ್ಟ್ ಏನಿದೆ ಇದನ್ನು ಅರ್ಥಕೋಬೇಕು. ಹೌದು, ಚೆನ್ನಾಗಿ ನೋಡಿ. ನಾನು ಭಾಳ ಇಂಪಾರ್ಟೆಂಟ್ ಆಗಿ ಈ ಕಾರ್ಯಕ್ರಮ ನೋಡ್ತಿರೋರ್ಗೆ ಹೇಳ್ತೀನಿ, ನಿಮ್ಮ ಜೀವನದಲ್ಲಿ ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ ಬರೋದೇ ಇಲ್ಲ, ಚೈಲ್ಡ್ ಲೇಬರ್ ಆ್ಯಕ್ಟ್ ಬರೋದೇ ಇಲ್ಲ. ಆದರೆ ಪಾಕ್ಸೋ ಆ್ಯಕ್ಟ್ ಬರುತ್ತೆ ಅಂತ ಹೇಳಿದ್ರೆ ನಾವು ಮಕ್ಕಳ ಜೊತೆ ಇರ್ತೀವಿ, ಸೆಕ್ಸ್ ಬಗ್ಗೆ ಯೋಚನೆ ಮಾಡ್ತೀವಿ, ಸಾಮಾನ್ಯ ಮನುಷ್ಯರು ನಾವು ಯಾವಾಗ ಮಕ್ಕಳ ಜೊತೆ ಇರ್ತೀವಿ ಅಂತೀವಿ. ಸೊ ಪಾಕ್ಸೋ ಆ್ಯಕ್ಟ್ನ ಚೆನ್ನಾಗಿ ತಿಳ್ಕೊಳ್ಳೇಬೇಕು. ನಮ್ಮ ಜೊತೆಗಿದ್ದಾರೆ ನಾಗಸಿಂಹ ಸಿ ರಾವ್. ಇವರು ಮಕ್ಕಳ ಹಕ್ಕುಗಳ ಹೋರಾಟಗಾರರು ಹಾಗೂ ಕಾರ್ಯಕರ್ತರು. ಸರ್, ಮಾತನಾಡ್ತಾ ಇದ್ವಿ ಬೇರೆ ಬೇರೆ ವಿಚಾರಗಳ ಬಗ್ಗೆ, ಅದನ್ನ ಬಗೆಹರಿಸುವಲ್ಲಿ ತೆಗೆದುಕೊಂಡಿರುವಂತಹ ಕ್ರಮಗಳ ಬಗ್ಗೆ. ತಾವೊಂದು ವಿನೂತನ ಏನು ಹೇಳ್ತೀರಿ, ಒಂದು ಕ್ಲಬ್ ಮಾಡ್ತೀರಿ, ಬಸ್ಸಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರ ಕುರಿತಾಗಿ ಈ ಬಗ್ಗೆ ಮಾತನಾಡಬಹುದಾ? ಅದು ನನಗೆ ಭಾಳ ಖುಷಿ ಕೊಟ್ಟಂಥ ನನ್ನ ಜೀವನದ ಒಂದು ಪ್ರಮುಖವಾದ ಕೆಲಸ. ನಾನು ಹೇಳಿದೆ, ನಾನು ಇರೋದು ಚಾಕ್ಲೇಟ್ ಅಂತ. ನಮ್ಮ ಆಫೀಸ್ ಇದ್ದಿದ್ದು ವಿಧಾನಸೌಧ ಹತ್ರ. ಪ್ರತಿದಿನ ಬಸ್ಸಲ್ಲಿ ನಾನು 2 ಗಂಟೆ ಕಾಲ ನಿಂತ್ಕೊಂಡು ಬರಬೇಕಾಯಿತು. ಎಷ್ಟು ಬಸ್ಸಲ್ಲಿ ಆವಾಗ 2010-12ನೇ ಟೈಮಲ್ಲಿ ಬಸ್ಸಲ್ಲಿ ತುಂಬ ರಶ್ ಇರೋದು. ಆದರೆ ಬೆಳಗ್ಗೆ 7 ಗಂಟೆಗೆ ನಾನು ಬಿಟ್ಟಾಗ ಆ ಬಸ್ಸಲ್ಲಿ ಬರೀ ಸ್ಕೂಲ್ ಮಕ್ಕಳೇ ಇರ್ತಾಯಿದ್ರು. ಮೆಟ್ರೋ ಇರಲಿಲ್ಲ, ಇಲ್ಲ ಮೆಟ್ರೋ ಇರಲಿಲ್ಲ. ಸೊ ನಮ್ಮೂರಲ್ಲಿ ಈಗಲೂ ಮೆಟ್ರೋ ಇಲ್ಲ, ಆ ಕಡೆ ಬಂದಿಲ್ಲ. ಸೊ ನಾನು ಏನು ಮಾಡ್ತಿದ್ದೆ, ಈ ಮಕ್ಕಳನ್ನೆಲ್ಲ ಮಾತಾಡಿಸ್ಕೊಂಡು, ಏನರೋ ಹಿಂಗೆ ಸ್ಕೂಲಲ್ಲಿ ಹೆಂಗಿದ್ದೀರಾ ಏನೇನು ಮಾತಾಡ್ತಿದ್ದೆ. ನಾನು ಮಕ್ಕಳನ್ನ ಮಾತಾಡ್ತಿದ್ದೆ, ಯಾಕೆಂದ್ರೆ ನಾನು ಸೀಟ್ ಬಿಡಲಿ ಅಂತ. ಹಿಂದ್ಗಡೆ ಎಲ್ಲ ತುಂಬ್ಕೊಂಡಿರ್ತಿದ್ರು. ಸೊ ಮಕ್ಕಳಿಗೆ ಮತ್ತೆ ಕತೆ ಹೇಳ್ಕೊಂಡು ಅದೆಲ್ಲ ಮಾಡ್ತಾ ಒಂದಿನ ನಾನು ಯಾಕೆ ಬಸ್ಸಲ್ಲೇ ಮಕ್ಕಳ ಹಕ್ಕುಗಳ ಸಂಘ ಮಾಡಬಾರ್ದು ಅಂಥೇಳಿ ಸುಮಾರು ಒಂದು 10-15 ಜನ ಮಕ್ಕಳಿಗೆ ಕೂತ್ಕೊಂಡು ಮಕ್ಕಳ ಹಕ್ಕುಗಳ ಬಗ್ಗೆ ಹೇಳಕ್ಕೆ ಶುರು ಮಾಡಿದೆ ಪ್ರತಿದಿನ. ಆಮೇಲೆ ಏನು ಮಾಡಿದೆ, ಆಫೀಸಿಂದ ಈಗ ಚೈಲ್ಡ್ ಲೈನು 10 ಹಿಡಿದು ಒಂದು ಪೋಸ್ಟರು, ಆಮೇಲೆ ಇದು JJ ಆ್ಯಕ್ಟ್, ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ದು ಒಂದು ಪೋಸ್ಟರ್ ತೊಗೊಂಡೋಗಿ ಹಿಂದ್ಗಡೆ ಅಂಟಿಸಿದ್ವಿ. ಮೊದಲು ಕಂಡಕ್ಟ್ರುಗಳು ಏನು ಸರ್ ಇದೆಲ್ಲ ಏನು ಗಲಾಟೆ ಮಾಡ್ತಿರ್ತೀರಾ ಅಂತಿದ್ರು. ನಾವೊಂದು ಸ್ಟ್ರಾಟಜಿ ಮಾಡಿದ್ವಿ. ನಾನೇನು ಮಾಡಿದೆ, ಕಂಡಕ್ಟ್ರದ್ದು ಬರ್ತಡೇ ತಿಳ್ಕೊಂಡ್ಬಿಟ್ಟು ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಒಂದು ಕೇಕ್ ತೊಗೊಂಡೋಗಿ ಬಸ್ಸಲ್ಲೇ ಕಟ್ ಮಾಡಿಸ್ಬಿಟ್ವಿ. ಸೊ ಕಂಡಕ್ಟ್ರಿಗೆ ತುಂಬ ಖುಷಿ ಆಗ್ಬಿಡ್ತು. ಸೊ ನಮಗೆ ಬಸ್ಸಲ್ಲಿ ಹಿಂದ್ಗಡೆ ಸೀಟು ಮಕ್ಕಳಿಗೋಸ್ಕರ ಬಿಟ್ಬಿಟ್ರು. ಸೊ ನಾವಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ಹೋಗೋದು. ಮಕ್ಕಳು ಸ್ಕೂಲಿನ ಸಮಸ್ಯೆಗಳು ಹೇಳೋರು. ಒಂದಿನ ಒಂದು ಸ್ಕೂಲು ಮಕ್ಕಳು ಹೇಳಿದ್ರು, ಅವ್ರ ಟೀಚರ್ ಒಬ್ಬರು ಹೊಡಿತಾರೆ ಅಂತ. ಸರಿ, ನಾನು ಅದು ಬೆಳಗ್ಗೆ 7-8:30 ಅಷ್ಟೊಂದು ಮಕ್ಕಳು ಹೇಳಿದ್ದು. ಅವಾಗ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಇರುತ್ತೆ. ಸೊ ಮಕ್ಕಳ ಕಲ್ಯಾಣ ಸಮಿತಿ ಅಲ್ಲಿ ಅವರು ಅಥಾರಿಟಿ ಒಂಥರ. ಸೊ ನಾನು ಮಕ್ಕಳ ಕಲ್ಯಾಣ ಸಮಿತಿಲಿ ನನ್ನ ಗೆಳೆಯನಿಗೆ ಫೋನ್ ಮಾಡಿದೆ, ನೋಡಿ ಈ ಶಾಲೆಯಲ್ಲಿ ಮಕ್ಕಳಿಗೆ ಹೊಡಿತಾರೆ ಅಂತ.
ಸರಿ ಆ ಸ್ಕೂಲ್ದು ಏನಾದ್ರು ಇಮೇಲ್ ಐ ಡಿ ಇದ್ರೆ ಕೊಡಿ, ಅದು ಮಕ್ಕಳದು ಡೈರಿಲಿ ಇತ್ತಲ್ಲ ಇಮೇಲ್ ಐ ಡಿ ಕೊಟ್ಟೆ. ಸರಿ ಆತ ಏನು ಮಾಡಿದ್ದಾನೆ, ತಕ್ಷಣ ಒಂದು ನೋಟಿಸ್ ಕೊಟ್ಟು ಕಳಿಸ್ಬಿಡಿ ಅನ್ನು, ಈಗ ನಿಮ್ಮ ಮಕ್ಕಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಶಾಲೆಯಲ್ಲಿ ಮಕ್ಕಳು ಹೊಡಿತಾರಂತೆ. 9:30 ಅಷ್ಟರಲ್ಲಿ ಆ ಮಕ್ಕಳೆಲ್ಲ ಬಸ್ಸಿಂದ ಹೋಗಿ ಅವ್ರ ಅಸೆಂಬ್ಲಿ ನಿಂತ್ಕೊತಾರಲ್ಲ, ಅಲ್ಲಿ ಅವ್ರ ಪ್ರಿನ್ಸಿಪಾಲ್ ಅದು ಪ್ರಿಂಟೌಟ್ ಇಟ್ಟು ತೊಗೊಂಡು ಬಂದಿದ್ದಾರೆ. ನೋಡಿ ಮಕ್ಕಳ ಯಾರೋ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ, ಈ ಥರ ಇನ್ಮೇಲೆ ಹೊಡೆಯಲ್ಲ ಸ್ಕೂಲಲ್ಲಿ, ಕಂಪ್ಲೇಂಟ್ ಕೊಡಬೇಡಿ ಅಂತ ಹೇಳಿದರೆ. ಮಾರದಿನ ಆ ಬಸ್ಸಲ್ಲಿ 4 ಸಮ ಹೀರೋ ಹೋಗ್ಬಿಟ್ಟ. ಮಕ್ಕಳೆಲ್ಲ ಅಂಕಲ್ ನಮ್ಗೆ ಇನ್ಮೇಲೆ ಸ್ಕೂಲಲ್ಲಿ ಹೊಡೆಯೋದಿಲ್ವಂತೆ ಅಂತ. ಆಮೇಲೆ ಇನ್ನೊಂದು ಸ್ಕೂಲಲ್ಲಿ ಬಸ್ಸು ಆ ಸ್ಕೂಲ್ ಮುಂದೆ ನಿಲ್ತಾ ಇರಲಿಲ್ಲ, ಸುಮಾರು 2-3 ಫರ್ಲಾಂಗ್ ದೂರ ನಿಂತ್ಕೊಳ್ಳೋದು, ಮಕ್ಕಳಲ್ಲಿ ನಡ್ಕೊಂಡು ಹೋಗಬೇಕಾಗಿತ್ತು. ನಾನು ಅದ್ರ ಬಗ್ಗೆ ಲೆಟ್ರ್ ಬರೆದೆ, ಇದು BMTCಗೆ ಬರೆದೆ. ಸೊ BMTC ಅವ್ರು ತಕ್ಷಣ ಅದಕ್ಕೆ ಕ್ರಮ ತೊಗೊಂಡ್ರು. ಸೊ ಇದನ್ನೆಲ್ಲ ನಾನು ಫೇಸ್ಬುಕ್ಕಲ್ಲಿ ಹಾಕ್ತಾಯಿದ್ದೆ. ಸೊ ಫೇಸ್ಬುಕ್ಕಲ್ಲಿ ಹಾಕ್ತಾಯಿದ್ರಿಂದ ನನಗೆ ಮುಂಬೈಯಲ್ಲಿ ಒಂದು ಸಂಸ್ಥೆಯವರು ಕರೆದು ಇದ್ರ ಬಗ್ಗೆ ಬಸ್ಸನ್ನ ನೀವು ಭಾಳ ಚೈಲ್ಡ್ ಫ್ರೆಂಡ್ಲಿ ಮಾಡಿದ್ದೀರಾ, ಇದ್ರ ಬಗ್ಗೆ ಒಂದು ಪ್ರೆಸೆಂಟೇಷನ್ ಮಾಡಿ ಅಂದರು. ನಾನು ಯಾವಾಗ ಮುಂಬೈಗೆ ಹೋಗಿ ವಾಪಸ್ ಬಂದೆ, ಇಲ್ಲಿ ಹಿಂದೂ ಪತ್ರಿಕೆಯವರು ಅದ್ರ ಬಗ್ಗೆ ನಾವು ಒಂದು ಆರ್ಟಿಕಲ್ ಬರ್ತೀವಿ ಅಂತ, ದಿಸ್ ಬಸ್ ಈಸ್ ಕ್ರೆಡಲ್ ಫಾರ್ ಚೈಲ್ಡ್ ರೈಟ್ಸ್ ಅಂತ ಬರೆದ್ರು. ಈ ಬಸ್ಸು ಮಕ್ಕಳ ಹಕ್ಕುಗಳಿಗೆ ತೊಟ್ಟಲು ಅಂತ ಈಗಲೂ ನಮಗೆ ಗೂಗಲಲ್ಲಿ ಹುಡುಕಿದ್ರೆ ಸಿಗುತ್ತೆ. ಸೊ ಅದು ಯಾವಾಗ ಬಂತು, ಆ ಕಂಡಕ್ಟರ್ಗಳಿಗೆ ಬಸ್ ಅವ್ರಿಗೆ ಸ್ವರ್ಗ ಸಿಕ್ಕಂಗೆ ಆಗ್ಬಿಡ್ದು. ಸರ್ ಬಸ್ಸು ಡ್ರೈವರ್ಗಳು ಅಂದರೆ ಏನು ಅಂದ್ಕೊತಾರೆ, ಆದರೆ ನೀವು ಮಾಡಿರೋ ಕೆಲಸದಿಂದ ಬಸ್ಗೆ ಒಂದು ಅದ್ಭುತವಾದ ಹೆಮ್ಮೆ ಬಂದಿದೆ, ಈ ಥರ ನಿಮಗೆ ಜಾಗ ಬಿಟ್ಬಿಟ್ಟಿದ್ದೀವಿ ಸರ್, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಸರ್ ಅಂತ. ಸುಮಾರು ಅದೊಂದು ಮಕ್ಕಳು ಕ್ಲಾಸ್ ಒಂದು 10ನೇ ಕ್ಲಾಸ್ ತನಕ ಮುಂದುವರಿಯಿತು. ಆಮೇಲೆ ಮಕ್ಕಳೆಲ್ಲ ಬೇರೆ ಬೇರೆ ಹೊರಟೋದ್ರು. ಬಟ್ ಅದು ಆ ಮೂಮೆಂಟ್ ಇತ್ತಲ್ಲ, ಅದು ಇಡೀ ಬಸ್ಸಲ್ಲಿ ಮಕ್ಕಳೇನೋ ಮಾತಾಡ್ತಾರೆ, ಇದ್ರ ಬಗ್ಗೆ ಪತ್ರಿಕೆಗಳಲ್ಲಿ ಬಂದಿದೆ, ಆಮೇಲೆ ಸ್ಕೂಲ್ಗಳಲ್ಲಿ ಬದಲಾವಣೆ ಆಗ್ತಿದೆ. ಆಮೇಲೆ ಬಸ್ಸಲ್ಲಿ ಈ ಥರ ಒಬ್ಬ ವ್ಯಕ್ತಿ ಬರ್ತಾನೆ, ಇವನು ಮಕ್ಕಳಿಗೋಸ್ಕರ ಮಾತಾಡ್ತಾನೆ ಅಂತ ಎಲ್ಲರೂ ಗುರ್ಸೋಂಗಾದ್ರು ನನ್ನ. ಸೊ ಮಕ್ಕಳದ್ದು ಏನು ಸಮಸ್ಯೆ ಆದರೂ ಬಸ್ಸಲ್ಲಿ ಕೂತ್ಕೊಂಡಿದ್ರೆ ನನ್ನ ಹತ್ರ ಬಂದು ಹೇಳೋರು. ಸೊ ಅದು ಒಳ್ಳೆ ಮೂಮೆಂಟಾಗಿ ಕ್ರಿಯೇಟ್ ಆಗಿತ್ತು. ಈಗಲೂ ಆ ಮಕ್ಕಳೆಲ್ಲ ಭಾಳ ಕೆಲಸಕ್ಕೆ ಹೋಗ್ತಿದ್ದಾರೆ, ಸುಮಾರು ಕೆಲವರು ಅಲ್ಲಿ ಲೆಕ್ಚರ್ಗಳಾಗಿದ್ದಾರೆ. ಸೊ ಅವಾಗ ಹೇಳ್ತಾರೆ ಸಿಕ್ಕಿದಾಗೆಲ್ಲ, ಆಗಿನ ಕಾಲ ನೀವು ಮಾಡಿದ್ದು ಮಾಹಿತಿ ಕೊಟ್ಟಿದ್ದು ನಮಗೆ ತುಂಬ ಅನುಕೂಲ ಆಗಿತ್ತು ಅಂತ. ಸೊ ಮಕ್ಕಳಿಗೂ ನನಗೂ ಖುಷಿ ಕೊಟ್ಟಂಥ ಒಂದು ಚೈಲ್ಡ್ ರೈಟ್ಸ್ ಕ್ಲಬ್ ಅದು. ಬಸ್ ಅಂದ್ರೇನೆ ಒಂದು ಮೂಮೆಂಟಲ್ಲಿ ಒಂದು ಕ್ರಿಯೇಟ್ ಮಾಡಿ ಅದು ಸುಮಾರು 1 ಗಂಟೆ ಕಾಲ ಸಿಕ್ಕೋದು. 1 ಗಂಟೆ ಕಾಲದಲ್ಲಿ ಮಕ್ಕಳಿಗೆ ಹಕ್ಕುಗಳು ಅಂದ್ರೇನು, ರಕ್ಷಣೆಗಳೇನು, ಪ್ರತಿದಿನ ಅದೇ ಹೇಳ್ತಿರ್ಲಿಲ್ಲ. ಒಂದಿನ ಡಂಶರಾಸ್ ಆಡೋದು, ಒಂದಿನ ಅಂತ್ಯಾಕ್ಷರಿ ಆಡೋದು, ಒಂದಿನ ಮಕ್ಕಳ ಹಕ್ಕುಗಳ ಬಗ್ಗೆ ಹೇಳೋದು, ಒಂದಿನ ಕಂಪ್ಲೇಂಟ್ಗಳನ್ನ ಮಕ್ಕಳ ಕಲ್ಯಾಣ ಸಮಿತಿ ಕಳಿಸೋದು. ಅದು ಮಕ್ಕಳು ಸೀರಿಯಸ್ ಆಗಿದ್ದರೆ. ಆಮೇಲೆ ನಾನು ಲೆಟ್ರ್ಗಳು ಬರೆಯೋದು ಭಾಳ ಅಭ್ಯಾಸ. ಅದು ಶಾಲೆಗಳಿಗೆ ಲೆಟ್ರ್ ಬರೀತಿದ್ದೆ, ಕುಡಿಯೋ ನೀರಿಲ್ವಂತೆ, ಶೌಚಾಲಯ ಸರಿ ಮಾಡಿಸಿ, ಈ ಥರ ತುಂಬ ಕಂಪ್ಲೇಂಟ್ ಹೇಳೋರು ಮಕ್ಕಳು. ಸೊ ಅದನ್ನೆಲ್ಲ ಶಾಲೆಗಳಿಗೆ ಕಳಿಸ್ತಾ ಇದ್ರಿಂದ ರೆಸ್ಪಾನ್ಸ್ ಇಮಿಡಿಯೇಟ್ ಬರೋದು. ಒಂದು ಸ್ಕೂಲಲ್ಲಿ ನಾನು ಕರೆದ್ರು ಮುಖ್ಯ ಅತಿಥಿಯಾಗಿ, ಸರ್ ನೀವು ಬಸ್ಸಲ್ಲಿ ಈ ಥರ ಎಲ್ಲ ಮಾಡಿದ್ದೀರಾ ಬನ್ನಿ ಅಂತ. ಹೋದೆ, ನಾನು ಎಲ್ಲರಿಗೂ ನಮಸ್ಕಾರ ಹೇಳ್ತಿದ್ದೆ. ಮೇಷ್ಟ್ರು ಬಂದರು, ಹಲೋ ಸರ್ ಅಂತೇಳಿ, ನನ್ನ ಮಕ್ಕಳು ಹೊಡಿಯಲ್ಲ ಸರ್, ನನ್ನ ಮಕ್ಕಳು ಹೊಡಿತೀರಾ ಅಂತೆಲ್ಲ ಬಂದಿರೋ ಸರ್, ನೀವೆಲ್ಲ ಮಕ್ಕಳಿಗೆ ಎಷ್ಟು ರಕ್ಷಣೆ ಮಾಡಿದ್ದೀರಾ, ಮಕ್ಕಳ ಸ್ನೇಹಿ ಮಾಡೋಕ್ಕೆ ಪ್ರಯತ್ನ ಪಡೋಣ ಅಂಥೇಳಿ ಶಿಕ್ಷಕರನ್ನು ಕೂಡ ಸೇರಿಸ್ಕೊಂಡಿದ್ದೆ ನಾನು. ಅದು ನಿಜವೂ ಭಾಳ ಖುಷಿ ಕೊಟ್ಟ ವಿಚಾರ ನಂದ್ರಲ್ಲದು. ಮಕ್ಕಳ ವಿಚಾರದಲ್ಲೇ ಸುಳಿದಾಡ್ತಾ ಇದ್ದಂತಹ ತಾವು ಇನ್ನೊಂದು ವಿಕಲಚೇತನ ಪರವಾಗಿ ಕೂಡ ಕೆಲಸ ಮಾಡಿದ್ದೀರಿ. ಈ ಒಂದು ಆಸಕ್ತಿ ಯಾಕೆ ಮೂಡ್ತು? ಜೊತೆಗೆ ಅವ್ರಿಗೂ ಕೂಡ ಒಂದಷ್ಟು ಸಹಾಯ ಆಗಬೇಕು, ಅವ್ರಿಗೆ ಸಿಗಬೇಕಾದಂತಹ ಹಕ್ಕುಗಳು ಏನೇನು, ಇದ್ರ ಕುರಿತಾಗಿ ಸರ್. ಈಗ ನೋಡಿ, APD ಅಂತ ಒಂದು ಸಂಸ್ಥೆ ಇದೆ ಬೆಂಗಳೂರಲ್ಲಿ, ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ ಅಂತ. ಇನ್ನೊಂದು ADD ಅಂತ ಒಂದು ಸಂಸ್ಥೆ ಇದೆ, ಆ್ಯಕ್ಷನ್ ಅಗೇನ್ಸ್ಟ್ ಡಿಸೆಬಿಲಿಟಿ ಅಂತ. ಈ ಎರಡೂ ಸಂಸ್ಥೆಯವರು ಸೇರಿಕೊಂಡು ಒಂದು 30 ಜನ ಬೇರೆ ಬೇರೆ ರೀತಿಯ ಡಿಸೆಬಿಲಿಟಿ ಇದ್ದ ಯುವಕರನ್ನು ನನಗೆ ಕೊಟ್ಟರು. ಅವರೆಲ್ಲ ಹೇಳಿದ್ದು, ಇವ್ರನ್ನ ಈ 30 ಜನನ ಮ್ಯಾಕ್ಸಿಮಮ್ ಮಾಡ್ಬೇಕು ನೀವು. ನನಗೆ ಅವ್ರು ಹೇಳಿದ್ದು, ಟೈಮ್ ಕೊಟ್ಟಿದ್ದು 10 ತಿಂಗಳು ಟೈಮ್ ಕೊಡ್ತೀವಿ, ಇವರಿಗೆ ತರಬೇತಿಗಳನ್ನ ಮಾಡಿ ಅವರಿಗೆ ಒಳ್ಳೆ ಕಮ್ಯುನಿಕೇಷನ್ ಬರಬೇಕು, ಅವರು ಒಳ್ಳೆ ಸಮಾಜದಲ್ಲಿ ಮುಂದುವರಿಯುವಂಥ ವ್ಯಕ್ತಿಗಳಾಗಬೇಕು. ಅದರಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಅಂಧತ್ವದ ವ್ಯಕ್ತಿಗಳಿದ್ದರು, ಸಿವಿಯರ್ ಡಿಸೆಬಿಲಿಟಿ ಇರ್ತಕ್ಕಂಥ ಯುವಕರಿದ್ದರು, ಆಮೇಲೆ ಪೋಲಿಯೋ ಇದ್ದವರು, ಭಾಳಷ್ಟು ಬೇರೆ ಬೇರೆ. ನಾನು ಅವಾಗ ಅಪ್ಲೈ ಮಾಡ್ಕೊಂಡಿದ್ದು ಬೀದಿ ನಾಟಕಗಳು. ಸೊ ಅವರಿಗೆ ಬೀದಿ ನಾಟಕಗಳನ್ನ ಮಾಡಿಸಿ, ಒಂದು ಬೀದಿ ನಾಟಕ ಮಾಡೋದು, ಒಂದು ನಾಟಕ ಥಿಯೇಟರು, ಅದರಲ್ಲಿ ಎಂಥ ಅದ್ಭುತ ಪವರ್ ಇರುತ್ತೆ ಅಂದರೆ ರಂಗಭೂಮಿನಲ್ಲಿ ಅಂತ ಹೇಳಿದ್ರೆ ಅದರಲ್ಲಿ ಹೀಲಿಂಗ್ ಟಚ್ ಇರುತ್ತೆ, ಗುಣಮುಖವಾಗೋದು. ಯಾಕಂದರೆ ನಮ್ಮಲ್ಲಿ ಅಂಗವಿಕಲ ಮಕ್ಕಳಲ್ಲಿ ಅಥವಾ ಅಂಗವಿಕಲ ಯುವಕರಲ್ಲಿ ಯಾವಾಗ ಕೀಳಿರಿಮೆ ಇರುತ್ತೆ. ಈಗ ಉದಾಹರಣೆಗೆ ನನಗೂ ಪೋಲಿಯೋ, ನನಗೂ ಭಾಳಷ್ಟು ದಿನಗಳು ಈ ರೀತಿಯ ಮನಸ್ಸಲ್ಲಿತ್ತು, ಅಯ್ಯೋ ಕುಂತ್ಕೊಂಡು ಹೋಗ್ಬೇಕಲ್ಲ ಹಾಗೆ ಏನು. ಅದನ್ನು ನಾನು ಓವರ್ಕಮ್ ಮಾಡಿದ್ದು ಅವ್ರ ಮುಂದೆ, ಅವ್ರ ಜೊತೆಯಲ್ಲಿ. ಸೊ ಅವ್ರಿಗೆಲ್ಲ ಅದನ್ನ ಓವರ್ಕಮ್ ಮಾಡೋದು ಹೇಳ್ಕೊಡ್ತಾ ಸೊ 10 ತಿಂಗಳ ಆ ತರಬೇತಿ ಯಾವ ರೀತಿಯಲ್ಲಿ, ಅಂದರೆ ತಿಂಗಳಿಗೆ 5 ದಿನ ಮಾಡ್ತಿದ್ದು, ಯಾವ ರೀತಿ ಇಂಪ್ಯಾಕ್ಟ್ ಇದೆ ಅಂತ ಹೇಳಿದ್ರೆ, ಅದರಲ್ಲಿ ಓದಿ ಮುಂದೆ ಬಂದವರು ಈಗ ಪ್ರೊಫೆಸರ್ಗಳಾಗಿದ್ದಾರೆ, ಲೆಕ್ಚರ್ಗಳಾಗಿದ್ದಾರೆ.
ಅವರು ಬೇರೆ ಮಕ್ಕಳಿಗೆ ಹೇಳುವಂಥ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ನಾವೆಲ್ಲ ಬಸ್ ಪಾಸ್ ತೊಗೊಳ್ಳಲ್ಲ, ನಾವು ಆತ್ಮವಿಶ್ವಾಸ ತೊಗೊಂಡಿದ್ದೀವಿ, ನಮ್ಗೆ ಯಾವುದೇ ಸಹಾಯ ಬೇಡ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ತೀವಿ, ಅಂಗವಿಕಲರಿಗೆ ನಮಗೆ ಅವಕಾಶ ಬೇಕು, ಅವಕಾಶ ನಾವೇ ಸೃಷ್ಟಿ ಮಾಡ್ಕೊಳ್ತೀವಿ ಅಂತ ಒಂದು 30 ಜನ ಯುವಕರಿಗೆ ಆ ಹೆಮ್ಮೆ ಬರುವಂಥ ಕೆಲಸನ ಮಾಡಿದ್ದು ನಿಜಕ್ಕೂ ಮರೆಯೋಕ್ಕಾಗಲ್ಲ. ಈಗಲೂ ಅವ್ರನ್ನೆಲ್ಲ ನೋಡಿದ್ರೆ, ಅವ್ರು ಮಾಡ್ತಿರೋ ಕೆಲಸಗಳು ನೋಡಿದ್ರೆ ನಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಇದೆ ಈ ಜೀವನದಲ್ಲಿ ಅಂತ ಅನಿಸುತ್ತೆ. ಭಾಳ ಖುಷಿಯಾಗುತ್ತೆ ಆ ಮೂಮೆಂಟು. ಸೊ ಅದಕ್ಕೆ APD ADD ಅನ್ನೋ ಸಂಸ್ಥೆಗಳು ನನಗೆ ಭಾಳ ಸಹಕಾರ ಕೊಟ್ಟರು. ಸೊ ಅದನ್ನು ನಿಜಕ್ಕೂ ಮರೆಯೋಕ್ಕಾಗದಿರೋವಂಥ ಒಂದು ದೊಡ್ಡ ಘಟನೆ. ಓಕೆ, ಮಕ್ಕಳು ಮತ್ತು ಸಾಮಾಜಿಕ ಜಾಲತಾಣ, ಸೈಬರ್ ಸುರಕ್ಷತೆ, ಈ 3 ವಿಚಾರಗಳು ಪ್ರಸ್ತುತ ಇವಾಗ ಸಾಮಾಜಿಕ ಜಾಲತಾಣಗಳ ಮಕ್ಕಳು ಬಳಸಬಾರ್ದು ಅಂತ ರೂಲ್ಸ್ ಆಗಿದ್ರು ಕೂಡ ಪ್ರತಿ ಮಕ್ಕಳು ಕೂಡ ತಂದೆ ತಾಯಿಯ ಫೋನ್ನಲ್ಲಿ ಅಥವಾ ಇವತ್ತಿಗೆ ಕೋವಿಡ್ ಆದ ಬಳಿಕ ಆನ್ಲೈನ್ ಕ್ಲಾಸ್ ಆಗುತ್ತೆ, ಮಕ್ಕಳಿಗೆ ಒಂದೊಂದು ಫೋನ್ ಬೇಕು ಅಂತ ಬಂದಾಗ ಎಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ಬೈ ಡಿಫಾಲ್ಟ್ ಇದ್ದಾರೆ. ಅದೆಷ್ಟೇ ಬ್ಯಾನ್ ಆದರೂ ಕೂಡ ಬೇರೆ ಬೇರೆ ಅಕೌಂಟ್ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಳಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸೈಬರ್ ಸುರಕ್ಷತೆ ಬಗ್ಗೆ ಮಾತನಾಡಬೇಕು ಸರ್, ಯಾಕಂದರೆ ಇತ್ತೀಚಿನ ಘಟನೆಗಳನ್ನ ಗಮನಿಸಿದಾಗ 18 ವರ್ಷ ಮೇಲ್ಪಟ್ಟವರು ಅಥವಾ 20 ವರ್ಷ ಮೇಲ್ಪಟ್ಟವರು ಕೂಡ ಎಲ್ಲೋ ಒಂದು ಸೈಬರ್ ಕ್ರೈಮ್ ಗುರಿಯಾದಾಗ ಅವರದನ್ನು ನಿಭಾಯಿಸೋದಕ್ಕೆ ಸೋತು ಪ್ರಾಣ ಕಳ್ಕೊಂಡಿರೋರಿದ್ದಾರೆ. ಮಕ್ಕಳಿಗೆ ತುಂಬ ಅಸಹಾಯಕ ಪರಿಸ್ಥಿತಿ ಆಗುತ್ತೆ, ಯಾಕಂದರೆ ಈತ ಶಾಲೆಗೆ ಹೋಗ್ತಿರ್ತಾರೆ, ತಂದೆ ತಾಯಿ ಹತ್ರ ಹೇಳ್ಕೊಳಕ್ಕಾಗೋದಿಲ್ಲ, ಮೇಷ್ಟ್ರು ಬೈತಾರೆ, ಶಾಲೆಗಳು ಕೂಡ ಅವ್ರನ್ನ ಹೊರಗಡೆ ಹಾಕ್ಬಿಡ್ತಾರೆ ಅನ್ನೋ ಭಯ ಇರುತ್ತೆ. ಸೈಬರ್ ಸುರಕ್ಷತೆ ಎಷ್ಟು ಇಂಪಾರ್ಟೆಂಟ್, ಅದರ ಅರಿವು ಹೇಗೆ ಸಾಧ್ಯ ಅಂತ? ಸೊ ಈ ಸೈಬರ್ ಸುರಕ್ಷತೆ ಅನ್ನೋ ಬಗ್ಗೆನೇ ಮಕ್ಕಳ ಹತ್ರ ಮಾತಾಡಿ ನಾನು ಒಂದು ನಾಟಕ ಬರೆದೆ, ಕತ್ತಲ ಜಾಲ ಅಂತ. ಸೊ ಅದು ಮಕ್ಕಳೇ ಆ್ಯಕ್ಟ್ ಮಾಡಿರೋಂಥ ನಾಟಕ. ಅದನ್ನು ಬೇರೆ ಬೇರೆ ಶಾಲೆಗಳಲ್ಲಿ ಮಾಡಿಸಿದಾಗ ಭಾಳಷ್ಟು ಮಕ್ಕಳು ಮುಂದೆ ಬಂದು ಹೇಳ್ಕೊಳಕ್ಕೆ. ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳಿಗೆ ಸೈಬರ್ ಸುರಕ್ಷತೆ ಅವ್ರಿಗೆಲ್ಲ ಸುಲಭ ನಡೆಯುತ್ತೆ. ಫೇಸ್ಬುಕ್ ಓಪನ್ ಮಾಡಿದ್ದೀವಿ, ಏನು ಪ್ರಾಬ್ಲಮ್ ಆಗುತ್ತೆ? ಇನ್ಸ್ಟಾಗ್ರಾಮಲ್ಲಿ ಇದೆ, ಏನು ಪ್ರಾಬ್ಲಮ್ ಆಗುತ್ತೆ? ಅವರಿಗೆ ಪ್ರಾಬ್ಲಮ್ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ. ಸೊ ಅದರ ಅರಿವನ್ನು ಮೂಡಿಸೋದು ಭಾಳ ಮುಖ್ಯ. ನಾವೆಲ್ಲ ಸೇಫ್ ಆಗಿದ್ದೀವಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಡೇಟಾಗಳು ಬೇರೆಯವ್ರು ತೊಗೊಂಡ್ರೆ ಏನು ತೊಂದರೆ ಆಗುತ್ತೆ, ಸೊ ಬೇರೆಯವ್ರು ಯಾವ್ಯಾವ ರೀತಿ ಅಟ್ಯಾಕ್ ಮಾಡ್ತಾರೆ ನಮ್ಮ ಮೇಲೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸೋದು ಭಾಳ ಇಂಪಾರ್ಟೆಂಟ್ ಆಗಿದೆ. ಈಗೆಲ್ಲ ನೀವು ಈಗ ಭಾಳಷ್ಟು ಚಿಕ್ಕ ವಯಸ್ಸು ಮಕ್ಕಳಿಗೆ 6ನೇ ಕ್ಲಾಸ್ ಇರೋ ಮಕ್ಕಳಿಗೂ ಒಂದು ಫೇಸ್ಬುಕ್ ಇದೆ, 6ನೇ ಕ್ಲಾಸ್ ಮಕ್ಕಳಿಗೆ ಒಂದು ಇನ್ಸ್ಟಾಗ್ರಾಮ್ ಇದೆ. ಸೊ ಅದು ನೋಡಿದ್ದೀನಿ ನಾನು. ಆಮೇಲೆ ಅವರು ನನ್ನ ಫಾಲೋ ಮಾಡಿ ಅಂತ ಕಳಿಸ್ತಾರೆ ನಮ್ಮ ಹತ್ರ. ಸೊ ನಮ್ಮ ಮಕ್ಕಳಿಗೆಲ್ಲ ಕೆಲಸ ಮಾಡ್ತಿದ್ದೀರಲ್ಲ ಸರ್, ನಿಮ್ಮನ್ನು ಟ್ಯಾಗ್ ಮಾಡಿಬಿಡ್ತೀವಿ ಸರ್, ತುಂಬ ಜನ ಸಿಕ್ಕತ್ತೆ ಅಂತ. ಸೊ ಇದರಲ್ಲಿ ಮಕ್ಕಳು ಏನಾಗುತ್ತೆ, ಅಪರಿಚಿತರನ್ನ ಫ್ರೆಂಡ್ ಮಾಡ್ಕೊಳ್ತಾರೆ, ಆಮೇಲೆ ಅಪರಿಚಿತರಿಗೆ ತಮ್ಮ ಫೋಟೋಗಳನ್ನ ಕಳಿಸಿರ್ತಾರೆ, ಆಮೇಲೆ ತಮ್ಮ ಅಪ್ಪ ಅಮ್ಮನ ಮಾಹಿತಿಯನ್ನು ಕೂಡ ಕೊಟ್ಬಿಟ್ಟಿರ್ತಾರೆ. ಸೊ ಈ ಎಲ್ಲ ಅಂಶಗಳಿದೆಯಲ್ಲ, ಅದನ್ನೆಲ್ಲ ಮಕ್ಕಳಿಗೆ ಕೂತ್ಕೊಂಡು ಬಿಡಿಯಾಗಿ ಹೇಳಬೇಕು. ಮಾಡಬೇಡಿ ಅಂತ ಹೇಳಿದ್ರೆ ಮತ್ತೆ ನಾವು ಯಾಕೆ ಮಾಡಬಾರ್ದು ಅನ್ನೋ ಒಂದು ಚಾಲೆಂಜ್ ನಿಜಕ್ಕೂ ಬರುತ್ತೆ. ಸೊ ನೀವು ಮಾಡಿದ್ರೆ ಹೀಗಾಗುತ್ತೆ ಅಂತ ತೋರಿಸೋದಿದೆಯಲ್ಲ, ಅದು ಭಾಳ ಇಂಪಾರ್ಟೆಂಟು. ನೀವು ಯಾವುದಾದ್ರು ಒಂದು ಫೇಸ್ಬುಕ್ ಓಪನ್ ಮಾಡಿದ್ರೆ ಈ ಎಲ್ಲ ಅಂಶಗಳು ಅಪಾಯದಲ್ಲಿದೆ, ಈ ಎಲ್ಲ ಅಂಶಗಳು ನೀವು ಮಾಡಬೇಕು, ಅದನ್ನು ಕೂತ್ಕೊಂಡು ನಿಧಾನವಾಗಿ ಹೇಳುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಸೊ ನಾವೇನು ಮಾಡ್ತೀವಿ, ಬೇಡ ನೀವು ಮಾಡಬೇಡಿ ಅಂತ ಅಷ್ಟೇ ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತಿದ್ದೀವಿ ಹೊರತು ಅದನ್ನು ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತಿಲ್ಲ ಮಕ್ಕಳಿಗೆ. ಸೊ ಹಾಗಾಗಿ ಆಮೇಲೆ ಸೈಬರಲ್ಲಿ ಈಗ ಉದಾಹರಣೆಗೆ ಒಂದು ರೀಲ್ಸ್ ಮಾಡಿದ್ರೆ ಮಕ್ಕಳಿಗೆ ಒಂದು 10-20 ಲೈಕ್ ಬಂದರೆ ಭಾರಿ ಖುಷಿ ಆಗ್ಬಿಡುತ್ತೆ ಅವರಿಗೆ. ಸೊ ಅದನ್ನು 100 ಲೈಕ್ ಮಾಡಬೇಕು. ಅದರಲ್ಲಿ ಒಂದು ಅಂಶದಲ್ಲಿ ಅವರಿಗೆ ಸ್ವಾಭಿಮಾನನೂ ಕೂಡ ಬೆಳೀತಾ ಇರುತ್ತೆ, ಆತ್ಮವಿಶ್ವಾಸನೂ ಬೆಳೀತಾ ಇರುತ್ತೆ. ನಾನು ಯಾವುದೋ ಒಂದು ರೀಲ್ ಹಾಕಿದ್ದೀನಿ, ಅದಕ್ಕೆ ಸುಮಾರು 100 ಜನ ಲೈಕ್ ಮಾಡಿದ್ದಾರೆ ಅಂತ. ಸೊ ಅದನ್ನೂ ನಾವು ಇಟ್ಕೊಂಡು ಅದನ್ನು ಕೂಡ ಪ್ರೋತ್ಸಾಹಿಸ್ಕೊಂಡು ಅವ್ರಿಗೆ ಹೇಳ್ಕೊಡೋದಿದೆಯಲ್ಲ, ಅದು ಭಾಳಷ್ಟು ಮುಖ್ಯ ಆಗಿದೆ. ಸೊ ಈಗ ಭಾಳಷ್ಟು ಜನ ಪೋಷಕರೇ ಮಕ್ಕಳನ್ನ ಯೂಸ್ ಮಾಡಿಕೊಂಡು ರೀಲ್ಸ್ಗಳು ಮಾಡ್ತಿದ್ದಾರೆ ಈಗ. ಸೊ ಅದಕ್ಕೂ ಎಲ್ಲ ನಾವು ಜಾಗೃತಿ ಮೂಡಿಸೋದೇ ಒಂದು ದೊಡ್ಡ ಕೆಲಸ ಆಗಿದೆ ಹೊರತು ಕಾನೂನು ಮಾಡೋಕ್ಕೆ, ಯಾಕೆಂದರೆ ಇದು ಅನ್ಕಂಟ್ರೋಲಬಲ್. ನಮ್ಮ ಮೊಬೈಲಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತ ಬೇರೆಯವ್ರು ನೋಡ್ತಿದ್ದಾರೆ ಹೊರತು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ಅರಿವು ಮೂಡಿಸೋದು ಭಾಳ ಮುಖ್ಯ. ಕರ್ನಾಟಕ ಚೈಲ್ಡ್ ರೈಟ್ಸ್ ಅಬ್ಸರ್ವೇಟ್ರಿ ಈ ಕುರಿತು ಮಾತನಾಡಬೇಕು ಸರ್. ಯಾವ ರೀತಿ ಕೆಲಸಗಳು ಸಾಗ್ತಾ ಇದೆ? ಇನ್ನೊಂದು ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನಾ ಆಂದೋಲನ, ಅದು ಒಂದು ಸ್ವಯಂ ಸೇವಾ ಸಂಸ್ಥೆಗಳ. ಹೌದು, ಇವೆರಡು ಸಂಸ್ಥೆಗಳ ಬಗ್ಗೆ ಬೇರೆ ಬೇರೆ ಸಂಸ್ಥೆಗಳು ತಾವು ಕೆಲಸ ಮಾಡಿದ್ದೇವೆ. ಒಂದಷ್ಟು ಸಂಸ್ಥೆಗಳನ್ನು ಹೆಸರಿಸೋದಾದ್ರೆ, ಈಗ ನಾನು ಸದ್ಯದಲ್ಲಿ ನಾನು ಕೆಲಸ ಮಾಡ್ತಿರೋದು ಕನ್ಸಲ್ಟೆಂಟ್ ಆಗಿ, ಒಂದು ಸಲಹೆಗಾರನಾಗಿ ಸ್ಪರ್ಶ ಟ್ರಸ್ಟ್ ಅಂತ ಒಂದು ಸಂಸ್ಥೆ ಇದೆ ಬೆಂಗಳೂರಲ್ಲಿ. ಅದು CIAಗಳನ್ನ ನಡೆಸ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳಿಗೆ ಇಬ್ಬರಿಗೇನೆ ಒಂದು ರೀತಿಯಲ್ಲಿ ಈಗ CNCP ಮಕ್ಕಳು ಅಂತ ಕರಿತೀವಿ, ಚೈಲ್ಡ್ ಇನ್ ನೀಡ್ ಆಫ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್. ಪೋಷಕರಿಲ್ಲದ ಮಕ್ಕಳು ಅಥವಾ ಓಡೋಗಿರೋ ಮಕ್ಕಳು, ಅಂತಹ ಮಕ್ಕಳಿಗೆ ಒಂದು ಚೈಲ್ಡ್ ರೈಟ್ಸ್ ಸುರಕ್ಷಿತ ಕೇಂದ್ರಗಳನ್ನು ನಡೆಸ್ತಾ ಇದ್ದಾರೆ. ಅವರಲ್ಲಿ 3 ಕಾರ್ಯಕ್ರಮಗಳು ನನಗೆ ಭಾಳ ಇಷ್ಟ ಆಗಿದೆ. ಮೊದಲನೇದು ಅಂತ ಹೇಳಿದ್ರೆ ರ್ಯಾಕ್ ಪಿಕ್ಕಿಂಗ್ ಮಕ್ಕಳಿಗೆ.
ಅಂದರೆ ಈ ತ್ಯಾಜ್ಯ ವಸ್ತುಗಳನ್ನು ಆಯ್ಕೆ ಮಾಡುವಂಥ ಮಕ್ಕಳನ್ನ ಶಾಲೆಗೆ ಸೇರಿಸುವಂಥ ಕೆಲಸ ಮಾಡ್ತಿದ್ದಾರೆ. ಅದನ್ನು ಸಾಮೂಹಿಕ ಶಕ್ತಿ ಅಂತ ಕರೀತಾರೆ, ಅದಕ್ಕೆ ಸಾಸ್ ಅಂತಲೂ ಕೂಡ ಹೆಸರಿಟ್ಟಿದ್ದಾರೆ. ಸೊ ಅದರ ಮೂಲಕ ಬೆಂಗಳೂರಿನ ಹಲವಾರು ಜಾಗಗಳಲ್ಲಿ ತ್ಯಾಜ್ಯವನ್ನು ಆಯ್ದು ಕೆಲಸ ಮಾಡ್ತಿರ್ತಾರೆ ಮಕ್ಕಳು, ಅವ್ರನ್ನ ಶಾಲೆಗೆ ಸೇರಿಸುವಂಥ ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ. ಇನ್ನೊಂದು ಭಾಳಷ್ಟು ಪ್ರಮುಖವಾದ ಕೆಲಸ ಅಂದರೆ ಈಗ ನಮ್ಮಲ್ಲಿ ಶಿಕ್ಷಣ ಪದ್ಧತಿಯಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಶಾಲೆಯಿಂದ ಬಂದು ಮಕ್ಕಳು ಹೋಮ್ವರ್ಕ್ ಬರೀಬೇಕು, ಓದಿರೋದೇನು ಅರ್ಥ ಆಗ್ತಿಲ್ಲ. ಸೊ ಅದಕ್ಕೆ ಅನುಭವ ಆಧಾರಿತ ಶಾಲೆನ ಮಾಡೋಣ ಅಂತ ಒಂದು ಕೆಲಸಕ್ಕೆ ನಾನು ಇನ್ವಾಲ್ವ್ ಆಗಿದ್ದೀನಿ. ಅಂದರೆ NIOS ನಿಮಗೆಲ್ಲ ಗೊತ್ತಿರ್ಬೋದು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ. ಸೊ ಅದನ್ನ ಕೆಲಸಗಳು ಮಾಡ್ತಿದ್ವಿ. ಈಗ ಇನ್ನೊಂದು ಹೊಸದು ಶುರು ಮಾಡಿರೋದು ನಮ್ಮ ಸ್ಪರ್ಶ ಟ್ರಸ್ಟ್ ಮೂಲಕ ಅಂದರೆ ಯುವಿಕಾ ಅಂತ. ಈ ಹೆಣ್ಣು ಮಕ್ಕಳಿಗೆ ಅಂದರೆ ಪೋಷಕರಿಲ್ಲದ ಹೆಣ್ಣು ಮಕ್ಕಳಿಗೆ IAS ಮಾಡಬೇಕು, KS ಮಾಡಬೇಕು ಅಂತ ಆಸೆಗಳಿರುತ್ತೆ. ಆದರೆ ಅವ್ರಿಗೆ ಅವಕಾಶ ಇಲ್ಲಿ ಸ್ಪರ್ಶ ಟ್ರಸ್ಟ್ ಮೂಲಕ ಅಂಥ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಒಂದು ಹಾಸ್ಟೆಲ್ನ ಮಾಡಿ ಅವರಿಗೆ ತರಬೇತಿಗಳನ್ನ ಕೊಟ್ಟು ಅವರ ಕನಸುಗಳನ್ನು ಮುಟ್ಟೋದಕ್ಕೆ ಶ್ರಮಿಸ್ತಾ ಇರ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ. ಅದು ನನಗೆ ಭಾಳ ಇಷ್ಟವಾಗಿದೆ. ಸುಮಾರು ಜನ ಹೆಣ್ಮಕ್ಳು ಪೋಷಕರಿಲ್ದವ್ರು ನಮ್ಮ ಜೀವನದಲ್ಲಿ ಏನೋ ಆಗ್ಬಿಡುತ್ತೋ, ನಮಗೆ ಜೀವನನೇ ಇಲ್ಲ ಅಂದ್ಕೊಂಡು ಅದೇ ಬಾಲ್ಯ ವಿವಾಹ ತುತ್ತಾದವರು, ಮನೆಯಿಂದ ಬಂದ್ಬಿಟ್ಟಿರೋರು, ಅಥವಾ ಮನೆಯಲ್ಲಿ ಯಾರೋ ಪೋಷಕರು ಸರಿ ಇಲ್ದಿರೋ ಅಂಥ ಹೆಣ್ಮಕ್ಳು, ಅವ್ರಿಗೆಲ್ಲ ಒಂದು ಜೀವನ ಕ್ರಿಯೇಟ್ ಆಗ್ತಿದೆ ಯುವಿಕಾ ಅಂತ. ಸೊ ಅದಕ್ಕೆ ಯಾರನ್ನ ಹೆಣ್ಮಕ್ಳು ಕಾರ್ಯಕ್ರಮ ನೋಡ್ತಿರೋರು ಅದಕ್ಕೆ ಹೋಗಬೇಕು ಅಂದರೆ ನಿಮ್ಮ ಸ್ಪರ್ಶ ವೆಬ್ಸೈಟ್ಗೆ ಹೋದರೆ ಅಲ್ಲೆಲ್ಲ ಡೀಟೇಲ್ಸ್ ಸಿಗುತ್ತೆ, ಅದನ್ನು ನೋಡ್ಕೊಂಡು ಮುಂದೆ ಹೋಗ್ಬೋದು. ನೀವೇನು ಕೇಳಿ ಚೈಲ್ಡ್ ರೈಟ್ಸ್ ಅಬ್ಸರ್ವೇಟರಿ ಅಂತ, ಮಕ್ಕಳ ಹಕ್ಕುಗಳ ನಿಗಾ ಕೇಂದ್ರ. ಇದು ಚೈಲ್ಡ್ ರೈಟ್ಸ್ ಟ್ರಸ್ಟಲ್ಲಿ ಇದ್ದಾಗ ಶುರುವಾಗಿದ್ದು, UNICEF ಇದಕ್ಕೆ ಸಹಕಾರ ಕೊಟ್ಟಿದ್ದು. ನಾನು ಅದಕ್ಕೆ ಆಂದೋಲನ ಸಂಚಾಲಕ ಆಗಿದ್ದೆ. ಇಡೀ ನಮ್ಮ ರಾಜ್ಯದಲ್ಲಿ ಯಾವ ಜಿಲ್ಲೆಗಳಲ್ಲಿ ಮಕ್ಕಳಿಗೋಸ್ಕರ ಕೆಲಸ ಮಾಡ್ತಿರೋ ಸಂಸ್ಥೆಗಳಿದೆ ಅವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ನೆಟ್ವರ್ಕ್ ಅದು. ಈ ಉದಾಹರಣೆಗೆ ಚೈಲ್ಡ್ ಮ್ಯಾರೇಜ್ ವಿಚಾರ ನಮ್ಮ ದಾವಣಗೆರೆಯಲ್ಲಿ ಬಂತು. ಸೊ ಅವ್ರಿಗೆ ತಕ್ಷಣ ವಿಧಾನಸೌಧದಲ್ಲಿ ಏನಾರ ಪ್ರಶ್ನೆಗಳು ಕೇಳಬೇಕು, ಇಲ್ಲಿಗೆ ಕಳಿಸೋರು ನಮಗೆ. ಸೊ ಸಹಕಾರಗಳ ಮೂಲಕ ಕೆಲಸ ಮಾಡಿ ಮಕ್ಕಳನ್ನ ರಕ್ಷಣೆ ಮಾಡುವಂಥ ಕೆಲಸ ನಡೆಯುತ್ತೆ ಚೈಲ್ಡ್ ರೈಟ್ಸ್ ನಿಗಾ ಮಕ್ಕಳ ಹಕ್ಕುಗಳ ನಿಗಾ ಕೇಂದ್ರದಲ್ಲಿ. ಸೊ ಅದರಲ್ಲಿ ಭಾಗವಾಗಿ ನಾನು ಮಾಡ್ತಿದ್ದು ಭಾಳ ಇನ್ನೊಂದು ಕೆಲಸ ಅಂದರೆ ಚೈಲ್ಡ್ ಇನ್ ನ್ಯೂಸ್ ಅಂತ. ನಾನೇನು ಮಾಡ್ತೀನಿ ಅಂದರೆ ಬೆಳಗ್ಗೆ 9 ಗಂಟೆ ಬೆಳಗ್ಗೆ 4 ಗಂಟೆಗೆ ಎದ್ದು ಹೇಳ್ತೀನಿ. 4 ಗಂಟೆಗೆ ಎದ್ದುಬಿಟ್ಟು ಪೇಪರ್ಗಳಿರ್ತಲ್ಲ, ಸುಮಾರು 9 ಪೇಪರ್ ಓದ್ತೀನಿ. ಅದರಲ್ಲಿ 4 ಇಂಗ್ಲೀಷು, 5 ಕನ್ನಡ ಪತ್ರಿಕೆಗಳನ್ನ ಓದಿ ಅದರಲ್ಲಿ ಮಕ್ಕಳ ಸುದ್ದಿಗಳು ಯಾವ ಬಂದಿದೆ ಅದನ್ನು ತಗೊಂಡು ಅದನ್ನು ವಿಶ್ಲೇಷಣೆ ಮಾಡ್ತೀನಿ. ಅಂದರೆ ಈಗ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತಿದೆ, SDG ಅಂತ ವಿಶ್ವಸಂಸ್ಥೆದು, ಅದರಲ್ಲಿ ಈ ಸುದ್ದಿ ಯಾವುದಕ್ಕೆ ಬರುತ್ತೆ, ಆಮೇಲೆ ಮಾನವ ಹಕ್ಕುಗಳಲ್ಲಿ ಯಾವುದಕ್ಕೆ ಬರುತ್ತೆ, ಮಕ್ಕಳ ಹಕ್ಕುಗಳಲ್ಲಿ ಯಾವ ಪರಿಚ್ಛೇದ ಬರುತ್ತೆ, ಯಾವ ಕಾನೂನಿಗೆ ಸಂಬಂಧಪಟ್ಟಿದ್ದು, ಯಾವ ಇಲಾಖೆಗೆ ಸಂಬಂಧಪಟ್ಟಿದ್ದು ಅಂತ ಅನಲೈಸ್ ಮಾಡಿ ಸುಮಾರು 2,000 ಜನಕ್ಕೆ ಕಳಿಸ್ತೀನಿ. ಅಂದರೆ ನಮ್ಮ ಮಕ್ಕಳಿಗೋಸ್ಕರ ಕೆಲಸ ಮಾಡ್ತಿರೋ ಅಂಥ ಯಾವ ಸಂಸ್ಥೆಗಳು ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ನಮ್ಮಲ್ಲಿ ಪತ್ರಿಕೆ ಓದೋಕ್ಕೆ ಟೈಮ್ ಇಲ್ಲ. ಸೊ ಪತ್ರಿಕೆ ಓದೋಕ್ಕೆ ಟೈಮ್ ಇಲ್ಲದೆ ಇರೋರಿಗೆ ಈ ಚೈಲ್ಡ್ ನ್ಯೂಸ್ ಅನ್ನೋದು ತುಂಬ ಹೆಲ್ಪ್ ಆಗ್ತಿದೆ. ಯಾರಾದರೂ ಬೇಕು ಅಂತ ಹೇಳಿದ್ರೆ crtsimha@gmail.com ಅದಕ್ಕೆ ಅವ್ರ ಮೇಲ್ ಕಳಿಸಿದ್ರೆ ನಾನು ಅವ್ರಿಗೂ ಪ್ರತಿದಿನ ಕಳಿಸ್ಕೊಡ್ತೀನಿ. ಇನ್ನೊಂದ್ಸರಿ ಮೇಲ್ ID ಹೇಳಿ. crtsimha crtsimha@gmail.com ಇಲ್ಲಿ ಕಳಿಸಿದ್ರೆ ನಾನು ನಿಜಕ್ಕೂ ಅವರಿಗೆ ಪ್ರತಿದಿನ ಬೆಳಗ್ಗೆ 7 ಗಂಟೆ ಒಳಗೇನೆ ಸುಮಾರು 9 ನ್ಯೂಸ್ ಪೇಪರ್ದು ಮಕ್ಕಳ ಸುದ್ದಿಗಳು ಹೋಗುತ್ತೆ. ಓಕೆ. ಇದರ ಜೊತೆಗೆ ಸರ್, ರಾಜ್ಯದ ಪ್ರತಿಷ್ಠಿತ ಪತ್ರಿಕೆಗಳಿಗೆ ತಾವು ಅಂಕಣಕಾರರಾಗಿ ಕೂಡ ಕೆಲಸ ಮಾಡ್ತಿದ್ದೀರಿ. ಅಂಕಣಗಳು ಕೂಡ ಮಕ್ಕಳ ಕೇಂದ್ರಿತವಾಗಿಯೇನಾ? ಅಂಕಣಗಳು ಯಾಕಂದರೆ ಈ ಮಕ್ಕಳ ಹಕ್ಕುಗಳಿಗೆ ಪ್ರಚಾರ ಮಾಡಬೇಕಲ್ಲ. ಈಗ ನಿಮಗೆ 54 ಹಕ್ಕುಗಳು ಇದೆ ಅಂತ ಹೇಳಿದ್ರೆ, ಈ ಮಕ್ಕಳ ಹಕ್ಕುಗಳಲ್ಲಿ ಭಾಳ 4 ಪ್ರಮುಖವಾದ Pಗಳಿದೆ: ಪ್ರಿವೆನ್ಷನ್, ಪ್ರೊಟೆಕ್ಷನ್, ಪ್ರಾವಿಷನ್, ಪಾರ್ಟಿಸಿಪೇಷನ್ ಅಂತ. ಇವುಗಳ ಬಗ್ಗೆ ಜನಗಳಿಗೆ ಅರ್ಥ ಮಾಡಿಸ್ಬೇಕು. ಫಸ್ಟು ಪ್ರಿವೆನ್ಷನ್ ಅಂದ್ರೆ ಏನು, ಯಾವುದನ್ನು ನಾವು ತಡಿಬೇಕಾಗತ್ತೆ. ಏನು ನೋಡಿ, ಮಕ್ಕಳ ಹಕ್ಕುಗಳು ಶುರುವಾಗೋದಿಲ್ಲಿಂದ ಇದೇ ಚರ್ಚೆ ಶುರುವಾಗ್ಬಿಡುತ್ತೆ. ಮಕ್ಕಳು ಹುಟ್ಟಿದ ಮೇಲೆ ಅಂತಾರೆ ಕೆಲವರು, ಇಲ್ಲ ಸ್ಕೂಲ್ಗೆ ಹೋಗೋಕ್ಕೆ. ಮಕ್ಕಳ ಹಕ್ಕುಗಳು ಶುರುವಾಗೋದು ತಾಯಿಯ ಹೊಟ್ಟೆನಲ್ಲೇ. ಯಾಕೆಂದರೆ ತಾಯಿಯ ಹೊಟ್ಟೆನಲ್ಲಿ 3 ತಿಂಗಳಾದಮೇಲೆ ಭ್ರೂಣ ಇದೆ ಅಂತ ಯಾರೋ ಅನ್ನಲ್ಲ, ಮಗು ಇದೆ ಅಂತ ಅನ್ನೋದು. ಸೊ ಹಾಗಾಗಿ ಜೀವಿಸುವ ಹಕ್ಕು ತಾಯಿಯ ಹೊಟ್ಟೆಯಲ್ಲಿ ಶುರುವಾಗುತ್ತೆ. ಅಲ್ಲಿ ಇನ್ನೊಂದು ಕ್ವಶನ್ ಬರುತ್ತೆ, ಅಲ್ಲೇ ಬರೋದು ಶೋಷಣೆಯಿಂದ ರಕ್ಷಿಸುವ ಹಕ್ಕು. ಯಾವಾಗ ಹೇಳಿ, ಅಲ್ಲಿ ಯಾವ ಮಗು ಇದೆ ನಮ್ಮ ಸಮಾಜದಲ್ಲಿ ಏನಾಗುತ್ತೆ, ಹೆಣ್ಣು ಮಗು ಅಂತ ಹೇಳಿದಕ್ಕೆ ಬೇರೆ ಬೇರೆ ಯೋಚನೆಗಳು ಶುರುವಾಗುತ್ತೆ. ಸೊ ಹಾಗಾಗಿ ರಕ್ಷಣೆಯ ಹಕ್ಕು ಕೂಡ ಅಲ್ಲೇ ಶುರುವಾಗುತ್ತೆ. ಸೊ ಹಾಗಾಗಿ ತಾಯಿಯನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕು, ಗರ್ಭಿಣಿ ಮಹಿಳೆಯರನ್ನ.
ಇದರ ಅವೇರ್ನೆಸ್ ಎಲ್ಲಿದೆ? ಸೊ ಅದಕ್ಕೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಪತ್ರಿಕೆಗಳಲ್ಲಿ ಬರೀಬೇಕಾಗತ್ತೆ. ಈಗ ಮಕ್ಕಳ ಹಕ್ಕುಗಳು ಅಂತ ಹೇಳಿದ್ರೆ ಎಲ್ಲರೂ ಆಯಿತು, ಅದನ್ನು ಕಥೆಗಳ ಮೂಲಕ ಹೇಳಬೇಕು, ನಾಟಕಗಳ ಮೂಲಕ ಹೇಳಬೇಕು. ಹೌದು ಅಂತ ಅನಿಸ್ಬೇಕು ಕಡೆಗವ್ರಿಗೆ, ಹೌದು ನಾವು ಮಾಡ್ತಿರೋ ಹೌದಲ್ವಾ, ಕರೆಕ್ಟು, ಸರಿ ನೀವು ಹೇಳಿ ಸರಿ ಅಂತ ಅನಿಸ್ಬೇಕು. ಯಾಕಂದರೆ ನಮ್ಮಲ್ಲಿ ಹರಿಕಥೆಗಳನ್ನ ಹೇಳಿ ಹೇಳಿ ಅಭ್ಯಾಸ ಅಲ್ವಾ, ನಾವು ನೇರವಾಗಿ ಹೇಳಿದ್ರೆ ಯಾರೂ ತೊಗೊಳ್ಳಲ್ಲ. ಸೊ ಅದಕ್ಕೆ ಕ್ಯಾಪ್ಸುಲೈಸ್ ಮಾಡಬೇಕಾಗತ್ತೆ, ಒಂದು ಕ್ಯಾಪ್ಸುಲ್ ಹಾಕಿ ಜನಗಳಿಗೆ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಹಲವಾರು ಪತ್ರಿಕೆಗಳಲ್ಲಿ ಬರಿತಾ ಇದ್ದೀನಿ, ಆಮೇಲೆ ನಾಟಕಗಳು ಬರೆದಿದ್ದೀನಿ. ಸೊ ಕವನಗಳು ಅದರ ಮಕ್ಕಳ ಬಗ್ಗೆ ಬರಿತಾನೆ ಇರ್ತೀನಿ. ಸೊ ಅದು ಒಂದು ಕವನ ಅಥವಾ ಒಂದು ನಾಟಕ ಒಂದು ಮಗುವಿನ ಜೀವನ ಬದಲಾವಣೆ ಆದರೆ ಅದೇ ಒಂದು ದೊಡ್ಡ ಸಾಧನೆ ಆಗುತ್ತೆ. ಓಕೆ, ಇಷ್ಟು ವರ್ಷಗಳ ಹೋರಾಟದ ಜೀವನಕ್ಕೆ ಸಾಕಷ್ಟು ಪ್ರಶಸ್ತಿಗಳನ್ನಿತ್ತು ತಮ್ಮನ್ನು ಗೌರವಿಸಿದ್ದಾರೆ. ಪ್ರಶಸ್ತಿಗಳು ಬಂದಾಗ ಅಥವಾ ತಮ್ಮ ಸೇವೆಯನ್ನು ಯಾರಾದರೂ ಗುರುತಿಸಿದಾಗ ಎಷ್ಟು ಖುಷಿ ಅಥವಾ ಎಷ್ಟು ಹೆಮ್ಮೆ ಅನಿಸುತ್ತೆ ಸರ್? ಹೌದು, ನಿಜಕ್ಕೂ ಖುಷಿಯಾಗುತ್ತೆ. ನನ್ನ ಈ ಉದಾಹರಣೆಗೆ 2014ರಲ್ಲಿ ನಾನು RTE ಟಾಸ್ಕ್ ಫೋರ್ಸ್ ಮಾಡಿ ಕೆಲಸಕ್ಕೆ ನಮ್ಮ ಮಾಧ್ಯಮ ಮಿತ್ರಗಳೆಲ್ಲ ಸೇರಿಸಿ ಮಕ್ಕಳ ಮಿತ್ರ ಅಂತ ಒಂದು ಪ್ರಶಸ್ತಿ ಕೊಟ್ಟರು. ನೋಡ್ದಪ್ಪ, ನಮ್ಮ ಪತ್ರಿಕೆಯವರೆಲ್ಲ ಕೊಟ್ಟಿರೋದು ಅಂತ ನನಗೆ ಅದು ಭಾಳ ಹೆಮ್ಮೆ ಆಯಿತು. ಸೊ ನಮಗೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಯಾಕಂದರೆ ಪ್ರಶಸ್ತಿ ತೊಗೊಂಡಿದ್ದೀರಾ, ಕೆಲಸ ಮಾಡಲ್ವಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಆಮೇಲೆ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡಬೇಕಾಗತ್ತೆ. ಸೊ ಹಾಗೆಯೇ ಇತ್ತೀಚೆಗೆ ನನಗೆ ಕರ್ನಾಟಕ ಕಲಾಭೂಷಣ ಅಂತ ಒಂದು ಪ್ರಶಸ್ತಿ ಕೊಟ್ಟು, ಸೊ ಅದಕ್ಕೆ ಬಾಲ ವಿಕಾಸ ಅಕಾಡೆಮಿಯವರು ನನ್ನ ಜೀವನದ ಇಷ್ಟು ಒಂದು 30 ವರ್ಷದ ಜೀವನದಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ಮಾಡಿರೋ ಕೆಲಸ ನೋಡಿ ಅವರು ಒಂದು ಪ್ರಶಸ್ತಿ ಕೊಟ್ಟರು. ಸೊ ಪ್ರಶಸ್ತಿಗಳು ಬರೋದು ಪಾತ್ರ ಜೊತೆಲಿ ಇದ್ದೇ ಇರುತ್ತೆ. ಪ್ರಶಸ್ತಿ ಬಂದ ನಂತರ ನಾನು ಈಗ ನೀವು ಕೇಳಿದೆಲ್ಲ ನಾವು ಇಂಟ್ರಾಸ್ಪೆಕ್ಷನ್ ಮಾಡ್ಕೊಂಡಾಗ ನನ್ನಿಂದ ಎಷ್ಟು ಬದಲಾವಣೆ ಆಗಿದೆ ನಾನು ಹೇಳಬಲ್ಲೆ. ಈಗ ನನ್ನ ಮನೆಯ ಸುತ್ತಮುತ್ತ ಬದಲಾವಣೆ ಆಗಿದೆ. ನಾನು ಎಲ್ಲ ದೇಶದ ಹೇಳಲ್ಲ. ಈಗ ನಮ್ಮ ಊರಲ್ಲಿ ಯಾವುದೋ ನಮ್ಮ ಜಗಳ ಆದರೆ, ಗಲಾಟೆ ಆದರೆ, ಮಕ್ಕಳು ತೊಂದರೆ ಮಾಡಿದ್ರೆ ತಕ್ಷಣ ಬರ್ತಾರೆ, ನಕ್ಷಿಮ ನೋಡಪ್ಪ ಈ ಥರ ಹಿಂಗೆ ಮಾಡಿದ್ದಾರೆ. ಒಂದು ಮಗು ಶಾಲೆ ಹೋಗಲಿಲ್ಲ ಅಂದ್ರೆ ಹತ್ರ ಕರ್ಕೊಂಡ್ಬರ್ತಾರೆ, ಏನಾರ ಬುದ್ಧಿ ಹೇಳಪ್ಪ ಇವ್ರಿಗೆ. ಸೊ ಒಂದು ಅವೇರ್ನೆಸ್ಸು ನನ್ನ ಸುತ್ತಮುತ್ತ ಇದೆಯಲ್ಲ. ಈಗ ನಮ್ಮನೆ ಲೈಬ್ರರಿ ಇದೆ. ಸೊ ನಮ್ಮ ಮನೆಗೆಲ್ಲ ಮಕ್ಕಳು ಬರ್ತಿರ್ತಾರೆ, ಆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಜನಗಳಿಗೆಲ್ಲ ಗೊತ್ತಾಗಿದೆ. ನಿಮ್ಮ ಮನೆಯವರೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಿಜಕ್ಕೂ ನಾನು ಅದಕ್ಕೆ ಹೇಳಿದ್ದು, ನಾನು ನನ್ನ ತಮ್ಮ ನರಸಿಂಹ ಪ್ರಸಾದ್ ಅಂತ, ನನ್ನ ನಾದಿನಿ ಪ್ರಸೂನ ಅಂತ, ನನ್ನ ಮಕ್ಕಳು ಕಾರ್ತಿಕ್ ಮತ್ತು ಸಾತ್ವಿಕ್ ಅಂತ, ಅವ್ರಿಗೆಲ್ಲ ಥ್ಯಾಂಕ್ಸ್ಗಳನ್ನ ಹೇಳಲೇಬೇಕಾಗತ್ತೆ. ಯಾಕಂದರೆ ನನ್ನ ಹುಚ್ಚುತನ ಇವೆಲ್ಲ. ನಾವೇನೋ ಬಂದು ಈಗ ಮನೆಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಿಮ್ಮ ಲೈಬ್ರರಿ ನೋಡಬೇಕು ಅಂತ ಒಂದು ಸಂಸ್ಥೆಯವ್ರು ಹೇಳೋರು, ಆಯಿತು ಬನ್ನಿ ಅಂತ ಹೇಳಿದೆ. ಲೈಬ್ರರಿ ನೋಡೋಕ್ಕೆ ನಮ್ಮ ಮನೆ ಒಂದು ಸಣ್ಣ ರೂಮಲ್ಲಿ ಮಾಡಿದ್ದು, ಆಮೇಲೆ ಹೊರಗಡೆ ಮಾಡಿದ್ದೀವಿ. ಎಷ್ಟು ಜನ ಬಂದಿರ್ಬೋದು ಗೊತ್ತಾ? 2 ಬಸ್ ಜನ ಬಂದಿದ್ದಾರೆ. ಆ 2 ಬಸ್ ಜನ ಬಂದಾಗ ಮನೇಲಿ ಕೂತ್ಕೊಳ್ಳೋಕೆ ಜಾಗ ಇಲ್ಲ, ಟಾಯ್ಲೆಟು, ಕುಡಿಯೋ ನೀರು. ನಮ್ಮಲ್ಲಿ 5 ಜನಕ್ಕೆ ನೀರು ತಂದಿರ್ತೀವಿ, 60 ಜನ ಬಂದ್ಬಿಟ್ಟು ಹೇಳ್ತಿರ್ಬೇಕು. ಅಂಥ ಸಂದರ್ಭಗಳಲ್ಲಿ ನನ್ನ ತಮ್ಮ, ನನ್ನ ನಾದಿನಿಯವರು ಅವ್ರನ್ನೆಲ್ಲ ನಿಭಾಯಿಸಿ ಯಾವುದೇ ಕಾರಣಕ್ಕೂ ಮನಸ್ಸನ್ನು ಬೇಜಾರು ಮಾಡ್ಕೊಳ್ದಿರ ಮಾಡ್ತಾರಲ್ಲ, ಅದು ನಿಜಕ್ಕೂ ಭಾಳಷ್ಟು ಹೆಮ್ಮೆ ಕೊಡೋವಂಥ ವಿಚಾರ ಆಗಿದೆ. ಸೊ ಅವರಿಂದ ನನಗೆ ಈ ಸಾಧನೆ ಮಾಡೋದಕ್ಕೆ ಒಂದು ಅನುಕೂಲ ಆಯಿತು. ಆಮೇಲೆ ಅವರು ಬೆನ್ನೆಲುಬು ಅಂತ ನಾನು ಕರಿಬೋದು. ನಿಮ್ಮ ಸೇವೆಯಲ್ಲಿ ಅವ್ರದ್ದು ಕೂಡ ಪಾತ್ರ ಇದೆ. ಗ್ಯಾರಂಟಿ ಅವ್ರು ಮರೆಯೋಕ್ಕೆ ಆಗಲ್ಲ. ಓಕೆ ಸರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ತಲುಪಿದ್ದೀವಿ. ಹೇಗೆ ಅನಿಸ್ತು ಸರ್ ಶುಭೋದಯ ಕರ್ನಾಟಕದಲ್ಲಿ ಭಾಗಿಯಾಗಿದ್ದು? ಚಂದನ ತಮಗೆ ಹೊಸ್ತಲ್ಲ, ಸಾಕಷ್ಟು ಬಾರಿ ಬಂದಿದ್ದೀರಿ. ಅಂದ್ರೆ ಶುಭೋದಯದಲ್ಲಿ ತಮ್ಮ ಬದುಕಿನ ಕೆಲಸಗಳನ್ನ ಮೆಲ್ಕು ಹಾಕುವಂತಹ ಒಂದು ಕಾರ್ಯಕ್ರಮ ಹೇಗೆ ಅನ್ನಿಸ್ತು? ಭಾಳ ಸಂತೋಷ ಆಯಿತು. ಯಾಕೆಂದರೆ ಶುಭೋದಯ ಈ ಥರ ಒಂದು ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ಳೋಕ್ಕೆ ನೀವು ಭಾಳ ನಗ್ನಗ್ನಾಗಿ ಕೇಳಿದ ಪ್ರಶ್ನೆಗಳಿಗೆ ನಾನು ಯೋಚನೆ ಮಾಡಿ ಉತ್ತರ ಕೊಡಬೇಕಾಗಿತ್ತು. ಭಾಳಷ್ಟು ನನ್ನ ಅನುಭವಗಳನ್ನು ಹೊರಹಾಕಬೇಕಾಗಿತ್ತು. ತುಂಬ ಸಂತೋಷ ಆಯಿತು. ಆಮೇಲೆ ಇದೊಂದು ವೇದಿಕೆ ಅಲ್ವಾ, ಮಕ್ಕಳ ಹಕ್ಕುಗಳನ್ನ ಪ್ರಚಾರ ಮಾಡೋಕ್ಕೆ ಎಲ್ಲಾದರೂ ಹೋಗಿ ಮಾತಾಡ್ತೀನಿ. ನಾನು ಮದುವೆಗಳ ಮನೆಗಳಲ್ಲಿ ಮಾತಾಡ್ತೀನಿ. ಇದು ಇಡೀ ರಾಜ್ಯದ ಜನತೆ ಜೊತೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಚಂದನ ವಾಹಿನಿಗೆ, ಅದಕ್ಕೆ ನಾನು ನಿಜಕ್ಕೂ ಧನ್ಯ ಆಗಿರಬೇಕು. ಸೊ ಇದನ್ನು ಕಾರ್ಯಕ್ರಮನ ಈಗಾಗಲೇ ನಮ್ಮ ಶಿಷ್ಯರೆಲ್ಲ ಸ್ಟೇಟಸ್ಗೆ ಹಾಕ್ಕೊಂಡಿದ್ರು, ನಾವು ನೋಡ್ತೀವಿ, ಬೇರೆಯವರೆಲ್ಲ ಸುಮಾರು ಜನ ನೋಡಿರ್ತಾರೆ. ಸೊ ಮಕ್ಕಳ ಬದುಕಲ್ಲಿ ಭಾಳಷ್ಟು ಬದಲಾವಣೆ ಆದರೆ ಇದು ಒಂದು ನಿಮ್ಮ ಇಬ್ಬರ ಸಾಧನೆ ಅನ್ಬೋದು. ಸೊ ಜನಗಳ ಮತ್ತೆ ಹೇಳ್ತೀನಿ, ಇಂದಿನ ಮಕ್ಕಳು ಇಂದಿನದೇ ಪ್ರಜೆಗಳು ಅಂತ ಘೋಷಣೆ ಕೂಗೋಕೆ ಶುರು ಮಾಡಿ ನಾಳಿನ ಪ್ರಜೆಗಳು ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಧನ್ಯವಾದಗಳು ಸರ್. ಧನ್ಯವಾದಗಳು ಸ್ನೇಹ ಅವರಿಗೆ. ಆತ್ಮೀಯ ವೀಕ್ಷಕರೇ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾಗಸಿಂಹ ಸಿ ರಾವ್ ಅವರು ಮಕ್ಕಳ ಹಕ್ಕುಗಳು ಹೋರಾಟ ಜೊತೆಗೆ ಮಕ್ಕಳು ಎದುರಿಸಿರುವಂತಹ ಸಮಸ್ಯೆಗಳ ಬಗ್ಗೆ ಮಾತನಾಡಿದರು. ಇದು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.